ಜ್ಞಾನ ಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಶ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ವಂದೇ ಹಯಗ್ರೀವ ಪದಾಶ್ರಯಾನ್ ದುರ್ವಾದಿಧ್ವಾಂತರವಯೇ ಸಜ್ಜನೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ವ್ಯಾಸತೀರ್ಥರ ಆರಾಧನೆಯ ನಿಮಿತ್ತ ನಡೀತಾ ಇರುವ ಜ್ಞಾನಯಜ್ಞ, ವಾದಿರಾಜ ಗುರುಗಳ ಆರಾಧನೆಯ ಪೂರ್ವ ದಿವಸ, ಸುಧೀಂದ್ರ ತೀರ್ಥರ ಆರಾಧನೆಯ ದಿವಸ. ಹಾಗಾಗಿ ಭಾರೀ ಪರ್ವಕಾಲದ ದಿವಸ ನನಗೆ ಉಪನ್ಯಾಸಕ್ಕೆ ಸಿಕ್ಕಿದೆ ಅನ್ನೋದು ನನ್ನ ಬೆನ್ನನ್ನು ನಾನು ತಟ್ಟಿಕೊಳ್ಬೇಕಾದ ವಿಷಯ. ಸುಧೀಂದ್ರ ತೀರ್ಥರು ರಾಘವೇಂದ್ರರಂತಹ ಕೊಡುಗೆಯನ್ನು ಲೋಕಕ್ಕೆ ಕೊಟ್ಟಿರುವವರು. ಸ್ವತಃ ಅಲಂಕಾರ ಶಾಸ್ತ್ರ ನಿಷ್ಣಾತರು. ನಿಷ್ಣಾತ ಅಂದರೆ ಅಡಿಮುಟ್ಟ ಸ್ನಾನ ಮಾಡಿದವರು ಅಂತ, ಬರೀ ಸ್ನಾತರಲ್ಲ, ನಿಷ್ಣಾತರು. ಅಲಂಕಾರ ಶಾಸ್ತ್ರದ ಬಗ್ಗೆ ಒಂದು ವಿಶಿಷ್ಟವಾದ ಗ್ರಂಥವನ್ನು, ಅಲಂಕಾರ ಮಂಜರಿಯನ್ನೇ ರಚಿಸಿರತಕ್ಕಂತಹ ವ್ಯಕ್ತಿತ್ವ ಸುಧೀಂದ್ರ ತೀರ್ಥರದ್ದು. ಅವರು ಗ್ರಂಥ ರಚನೆಗಿಂತ ಹೆಚ್ಚು ಪಾಠ ಪ್ರವಚನಗಳಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ, ರಾಯರನ್ನು ಅಧ್ಯಯನದ ಮುಖಗೊಳಿಸಿರತಕ್ಕಂತಹ, ತಪಶಕ್ತಿಯನ್ನು ಧಾರೆಯಿರಿದಂತಹ ಗುರುಗಳು. ಅವರ ಈ ಪುಣ್ಯ ದಿನದಲ್ಲಿ ಅವರನ್ನು ಭಕ್ತಿಯಿಂದ ಸ್ಮರಿಸ್ತಾ, ನಾಳೆಯ ಆರಾಧ್ಯ ಗುರುಗಳು ಶ್ರೀ ವಾದಿರಾಜ ತೀರ್ಥರು, ಅವರು ಮತ್ತು ವ್ಯಾಸತೀರ್ಥರು, ಅವರಿಬ್ಬರ ಅಧ್ಯಾತ್ಮದ ಸಂಬಂಧ ಅತ್ಯಂತ ನಿಕಟವಾದದ್ದು. ಒಂದು ಹಂತದಲ್ಲಿ ಗುರು ಶಿಷ್ಯರ ಸಂಬಂಧ ಅಂತಲೇ ಪರಿಗಣಿತವಾದಂತಹ ಸಂಬಂಧ. ಆದ್ದರಿಂದ ಇವತ್ತು ನಾವು ಶ್ರೀ ವ್ಯಾಸತೀರ್ಥರ ಸಾಮಾಜಿಕ ಕೊಡುಗೆ ಅನ್ನುವ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಯಥಾಶಕ್ತಿ ಚಿಂತನೆಯನ್ನು ನಡೆಸೋಣ. ಸಮಾಜದಲ್ಲಿ ಒಬ್ಬ ಮನುಷ್ಯ ಹುಟ್ಟಿದ್ದಾನೆ ಅಂದ ಮೇಲೆ ಏನಾದರೂ ಕೊಡುಗೆಯನ್ನು ಕೊಡಲೇಬೇಕು. ಕೊಡುಗೆ ಇಲ್ಲದೆ ಹೋದರೆ ಅವನು ಹುಟ್ಟಿದ್ದಾನೆ ಅನ್ನೋದಕ್ಕೆ ಒಂದು ಪ್ರಮಾಣವೇ ಇಲ್ಲ. ಆದರೆ ಕೊಡುಗೆ ಎಷ್ಟು ದೊಡ್ಡ ಸಮಾಜಕ್ಕೆ ಅನ್ನೋದು ಪ್ರಶ್ನೆ ಆಗ್ತದೆ. ಸಾಮಾನ್ಯವಾಗಿ ನಮ್ಮ ಕೊಡುಗೆ ಎಷ್ಟಿರ್ತದೆ ಅಂದರೆ, ಒಂದು ಕುಟುಂಬಕ್ಕೆ ಕೊಡುಗೆ ಏನು, ಬೆಂಗಳೂರಿನ ಗಿರಿನಗರದಲ್ಲಿ ಮನೆ ಕಟ್ಟಿದ್ದೇವೆ, ಇದೊಂದು ಕೊಡುಗೆ. ಅದು ಎಷ್ಟಕ್ಕೆ ಕೊಡುಗೆ ಅಂತ ಹೇಳಿದ್ರೆ ನಮ್ಮ ಕುಟುಂಬಕ್ಕೆ ಕೊಡುಗೆ ಅಷ್ಟೇ. ಇನ್ನು ಕೆಲವರ ಕೊಡುಗೆ ಒಂದು ಸ್ವಲ್ಪ ವಂಶಕ್ಕೆ, ನಮ್ದು ಪಾಂಡುರಂಗಿ ಮನೆತನ, ಇಡೀ ಮನೆತನಕ್ಕೆ ಸಂಬಂಧಪಟ್ಟ ಕೊಡುಗೆ ಕೊಟ್ಟಿದ್ದೇವೆ ಅಂತ ಒಂದು ಮನೆತನಕ್ಕೆ ಸಂಬಂಧಪಟ್ಟ ಕೊಡುಗೆ ಕೆಲವರದ್ದು ಇರ್ತದೆ. ಕೆಲವರದು ಜಿಲ್ಲೆಗೆ ವ್ಯಾಪಿಸಿರುವುದು, ಶಾನುಭೋಗತನದಿಂದ ಹಿಡಿದು ಇಡೀ ಜನಪದಕ್ಕೆ ಸಂಬಂಧಪಟ್ಟಂತಹ ಕೊಡುಗೆ ಇರುವುದು. ಇಲ್ಲ ಕೆಲವರದು ಬರೀ ಹೆಂಗಸರಿಗೆ, ಮಹಿಳಾ ಮಂಡಳಿಗಳಿಗೆ ಕೊಡುಗೆ ಎಂದಿರ್ತದೆ. ಕೆಲವರದು ಪುರುಷ ಮಂಡಳಿಗೆ ಮಾತ್ರ ಕೊಡುಗೆ ಎಂದಿರ್ತದೆ. ಹೀಗೆ ಸೀಮಿತವಾಗಿರ್ತದೆ. ಕೊನೆ ಹಂತಕ್ಕೆ ಭಾರೀ ಎತ್ತರದ ಕೊಡುಗೆ ಅಂದರೆ ಮಾಧ್ವರಿಗೆ ಮಾತ್ರ ಕೊಡುಗೆ ಅಂತಿರ್ತದೆ. ವ್ಯಾಸತೀರ್ಥರ ಕೊಡುಗೆ ಈ ಎಲ್ಲ ಹಂತವನ್ನು ಮೀರಿರುವಂಥದ್ದು. ಹಾಗಾಗಿ ಅದು ಚಿಕ್ಕ ಸಮಾಜಕ್ಕೆ ಸಂದ ಕೊಡುಗೆ ಅಲ್ಲ, ಒಂದು ದೊಡ್ಡ ಸಮಾಜಕ್ಕೆ ಕೊಟ್ಟ ಕೊಡುಗೆ. ಆದ್ರಿಂದ ನಾವಿವತ್ತು ಆ ಶೀರ್ಷಿಕೆಯನ್ನು ಪರಿಗಣಿಸುವುದು. ಇವರಿಂದ ಸಂದ ಸಾಮಾಜಿಕ ಕೊಡುಗೆ ಅಂದರೆ ಯಾವುದೋ ಚಿಕ್ಕ ಸಮಾಜಕ್ಕೆ ಸಂಬಂಧ ಕೊಡುಗೆ ಅಲ್ಲ, ಇಡೀ ಮಾಧ್ವ ಸಮುದಾಯಕ್ಕೆ ಕೊಡುಗೆ ಸಿಕ್ಕಿತು ಅನ್ನುವುದೇ ಬಹಳ ದೊಡ್ಡ ಕೊಡುಗೆ. ಆದರೆ ಅದರ ಜೊತೆಗೆ ವಿಪ್ರ ಸಮುದಾಯವನ್ನು ರಕ್ಷಿಸಿ, ಸಾಮಾನ್ಯ ದೀನರು, ಕಷ್ಟದಲ್ಲಿರುವವರು ಅನ್ನುವ ದೃಷ್ಟಿಯಿಂದ ಸಮಗ್ರ ಸಮಾಜವನ್ನು ಅನುಲಕ್ಷಿಸಿ ಅವರು ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು. ಆ ದೃಷ್ಟಿಯಿಂದ ಅವರನ್ನು ಅರ್ಥಿಕಲ್ಪಿತ ಕಲ್ಪರು ಅಂತ ವ್ಯವಹರಿಸ್ತಾರೆ. ಅರ್ಥಿಕಲ್ಪಿತ ಕಲ್ಪ, ಅರ್ಥಿಗಳು ಅಂದರೆ ಬಯಸುವವರು. ಅವರು ಅಂಥವರು ಇಂಥವರು ಅಂತಿಲ್ಲ. ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಅವರೆಲ್ಲ ಅರ್ಥಿಗಳೇ. ಆ ಅರ್ಥಿಗಳಿಗೆ ಇವರು ಕಲ್ಪರಂತೆ, ಕಲ್ಪವೃಕ್ಷ. ಬಯಸಿದ್ದು ಆ ಕಾಲದಲ್ಲಿ ಕೊಡುವುದು. ಅರ್ಥಿಗಳಿಂದ ಕಲ್ಪವೆಂಬುದಾಗಿ ಕಲ್ಪಿಸಲ್ಪಟ್ಟವರು ಅಂತೇಳಿ
ಅದು ದೊಡ್ಡ ವಿಶೇಷಣ. ಅರ್ಥಿಕಲ್ಪಿತ ಕಲ್ಪೋಯಂ ಹಾಗೆ ಅಂತೇಳಿ ಕೆಲವು ಸಲ ಬಯಸಿದವರಿಗೆ ಕೊಡುವಿಕೆ ಅನ್ನುವುದೇ ಅವರ ಪ್ರಾಧಾನ್ಯ ಇರ್ತದೆ. ಇಲ್ಲಿ ಬಯಸಿದವರಿಗೆ ಕೊಡುವುದು ಮಾತ್ರ ಅಲ್ಲ, ಪ್ರತ್ಯರ್ಥಿ ಗಜಕೇಸರಿ, ಜ್ಞಾನದಲ್ಲಿ ದೊಡ್ಡ ಸಾಗರ. ಹೀಗೆ ಜ್ಞಾನದ ಎತ್ತರದ ಸಾಗರವಾಗಿದ್ದುಕೊಂಡು ಸಾಮಾನ್ಯ ಕಷ್ಟದ ವ್ಯಕ್ತಿಗಳ ಮೇಲೆಯೂ ಕೂಡ ದುಡಿಯತಕ್ಕಂತಹ ದಯಾಳು ವ್ಯಕ್ತಿತ್ವವನ್ನು ಕೊಂಡಿರುವವರು ಶ್ರೀ ವ್ಯಾಸತೀರ್ಥರು. ಆ ದೃಷ್ಟಿಯಿಂದ ನಾವು ಅವರ ಸಮಾಜದ ದೃಷ್ಟಿಗೆ ಎಷ್ಟು ದೊಡ್ಡ ಪರಿಣಾಮಕಾರಿಯಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ಗಮನಿಸ್ತೀವಿ. ಸಾಮಾನ್ಯವಾಗಿ ಸಾಮಾಜಿಕ ಕೊಡುಗೆ ಅನ್ನುವುದನ್ನು ನಾವು 4 ಉಪವಿಭಾಗಗಳನ್ನು ಮಾಡಿಕೊಳ್ಳುವುದು ಉಂಟು. ಒಂದು ಶೈಕ್ಷಣಿಕ ಕೊಡುಗೆ, ಮತ್ತೊಂದು ಧಾರ್ಮಿಕ ಕೊಡುಗೆ, ಇನ್ನೊಂದು ರಾಜಕೀಯ ಕ್ಷೇತ್ರಕ್ಕೆ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಡುಗೆ, ಇನ್ನು ಸಾಮಾನ್ಯವಾಗಿ ನಮ್ಮಲ್ಲಿ ಅಧ್ಯಾತ್ಮದ ವಿಷಯದಲ್ಲಿ ಕೊಡುಗೆ. ಇವಿಷ್ಟು ಕೂಡ ಸಾಮಾಜಿಕ ಕೊಡುಗೆಯಲ್ಲೇ ಅಂತರ್ಭಾವ ಆಗತಕ್ಕಂಥದ್ದು. ನಾವು ವ್ಯಾಸತೀರ್ಥರ ವ್ಯಕ್ತಿತ್ವದಲ್ಲಿ ಮೊತ್ತ ಮೊದಲು ಗಮನಿಸಬೇಕಾದ್ದು ಶೈಕ್ಷಣಿಕವಾದ ಕೊಡುಗೆ. ಸುಮಾರು 14,000 ಅಂದರೆ 15ನೇ ಶತಮಾನ ಅಂತ ಹೇಳುವ ಸುಲಭ ಆಗುತ್ತೆ, ಲೆಕ್ಕಾಚಾರ ಎಲ್ಲ ರಗಳೆ. 98 ವರ್ಷಗಳ ಪೂರ್ಣ ಜೀವಿತಾವಧಿಯನ್ನು ಈ ಲೋಕದಲ್ಲಿ ಕಂಡಿರತಕ್ಕಂಥವರು ಶ್ರೀ ವ್ಯಾಸತೀರ್ಥರು. ಅಂತಹ ತನ್ನ ಪೂರ್ಣ ಜೀವಿತಾವಧಿಯಲ್ಲಿ ಅವರಿಗೆ ಷಷ್ಠಿ ಪೂರ್ತಿಯಾಗುವ ಹೊತ್ತಿಗೆ ಕೃಷ್ಣದೇವರಾಯ ಈ ಕರ್ನಾಟಕ ಸಿಂಹಾಸನಾಧೀಶ್ವರನಾದ. ಆವಾಗ ಕೃಷ್ಣದೇವರಾಯ ಉದ್ಘೋಷಣೆ ಮಾಡಿದ್ದು, ನಾನು ಈ ದೇಶದ ರಾಜ ಅಲ್ಲ, ಈ ವ್ಯಾಸತೀರ್ಥರ ಕಿಂಕರ ನಾನು ಅಂತ. ಹಾಗಾಗಿ ವ್ಯಾಸತೀರ್ಥರು ಕರ್ನಾಟಕ ಸಿಂಹಾಸನಾಧೀಶ್ವರರು ಅನ್ನುವ ರೀತಿಯಲ್ಲಿ ಅಲ್ಲಲ್ಲಿ ಹೇಳಿಕೊಂಡು ಅದೇ ರೀತಿಯಲ್ಲಿ ನಡೀತಾ ಇದ್ದವ ಕೃಷ್ಣದೇವರಾಯ. ಹಾಗಾಗಿ ರಾಜಕೀಯವಾದ ಒಂದು ಶಕ್ತಿಯನ್ನೂ ರೂಢಿಸಿಕೊಂಡಿದ್ದಂತಹ ಶ್ರೀ ವ್ಯಾಸತೀರ್ಥರು ಅವರು ದೊಡ್ಡ ಶೈಕ್ಷಣಿಕ ಕ್ರಾಂತಿಯನ್ನು ಆ ಕಾಲದಲ್ಲಿ ಮಾಡಿದರು. ಸಾಮಾನ್ಯವಾಗಿ ನಮ್ಮ ಪರಂಪರೆಯಲ್ಲಿ ಮಧ್ವಾಚಾರ್ಯರು ರಚಿಸಿದ ಶಾಸ್ತ್ರಗಳನ್ನು ಸರಿಯಾಗಿ ಓದಬೇಕು ಅಂತ ಇಷ್ಟು ಒಂದು ಭಾವನೆ ಇದೆ. ಇದನ್ನು ಓದಿದರೆ ಅವನು ಪೂರ್ಣ ಮಟ್ಟದಲ್ಲಿ ಸರ್ವ ಮೂಲ ಅಧ್ಯಯನ ಮಾಡಿತಾ ಅಂತಾದರೆ ಸರ್ವಜ್ಞನಾಗಿ ಬಿಡ್ತಾನೆ ಅನ್ನೋ ಒಂದು ಮನಸ್ಥಿತಿ ಇದೆ. ಆದರೆ ವ್ಯಾಸತೀರ್ಥರು ಆ ಕಾಲದಲ್ಲಿ ಇಷ್ಟೇ ಸಾಕಾಗುವುದಿಲ್ಲ ಅಂತ ಹೊಸ ಶಿಕ್ಷಣ ಕ್ರಾಂತಿಯನ್ನು ಲೋಕಕ್ಕೆ ತಂದರು. ಅವರು ಹೇಳಿದರು, ಈ ಆಚಾರ್ಯರ ಶಾಸ್ತ್ರ ಅರ್ಥ ಆಗಬೇಕಾದ್ರೆ ಏನೆಲ್ಲ ಬೇಕೋ ಅದನ್ನೆಲ್ಲ ಮೊದಲು ಓದಿಕೊಳ್ಬೇಕು. ಇದಕ್ಕೆ ಕಾರಣ ಏನು ಅಂದರೆ ಅವರು ಆ ರೀತಿ ಓದಿಕೊಂಡು ಬಂದರು. ಯಾವಾಗ ಬ್ರಹ್ಮಣ್ಯ ತೀರ್ಥರು ಈ ಯತಿರಾಜನಿಗೆ ಸನ್ಯಾಸವನ್ನು ಕೊಟ್ಟರು, ಅದಕ್ಕಿಂತ ಮುಂಚೆ ಯತಿರಾಜ ಅನ್ನುವ ಹೆಸರಿನಲ್ಲಿ ತಮ್ಮ ಮನೆಯಲ್ಲೇ ಬೆಳೆಸಿದ್ರು, ತಾವೇ ಉಪನಯನ ಮಾಡಿ ಬೆಳೆಸಿದ್ರಲ್ವ. ಆ ಕಾಲದಲ್ಲಿ ಈ ಹುಡುಗನನ್ನು ಕಂಚಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಕಳಿಸಿದರು. ಹಾಗಾಗಿ ಈ ಪುಟ್ಟ ಹುಡುಗ ಪ್ರಾರಂಭದಲ್ಲಿ 5 ವರ್ಷಕ್ಕೆ ಉಪನಯನ ಆದ ಮೇಲೆ 5 ರಿಂದ 6, 7, 8, 9 ಈ 4 ವರ್ಷಗಳಲ್ಲಿ ವೇದಗಳನ್ನು ಪೂರ್ತಿ ಕಂಠದಲ್ಲಿ ಹಾಕಿಕೊಂಡು ಸಮಗ್ರ ವೇದ ಅಂದರೆ ಆರಣ್ಯಕ, ಬ್ರಾಹ್ಮಣ, ಉಪನಿಷತ್ ಸಹಿತವಾದಂತಹ ಸಂಹಿತಾ ಭಾಗ ಅಷ್ಟನ್ನು ಕಂಠಸ್ಥೀಕರಣ ಮಾಡಿಕೊಂಡ್ರು. ಮೊದಲು ಬ್ರಹ್ಮಚಾರಿಯಾಗಿ ಏನು ಓದಬೇಕು ಅಷ್ಟು ಓದಿದ್ರು. ಅಷ್ಟು ಓದಿ ಆದಮೇಲೆ ವೇದ ಉರು ಹೊಡೆದಾಯಿತು, ಇನ್ನು ವೇದದ ಅರ್ಥ ತಿಳ್ಕೊಳ್ಬೇಕಲ್ವಾ. ಅದಕ್ಕೋಸ್ಕರ ಆಗ ಪ್ರಸಿದ್ಧವಾದ ವಿದ್ಯಾಕೇಂದ್ರ ಅಂತಿದ್ದದ್ದು ಕಂಚಿಯಲ್ಲಿ. ಇವರು ಕಂಚಿಗೆ ಹೋಗಿ ಕಂಚಿಯಲ್ಲಿ 12 ವರ್ಷ ವಿದ್ಯಾಭ್ಯಾಸ ನಡೆಸಿದರು. ಇವರ ಈ ಇತಿಹಾಸ ಎಲ್ಲ ನಮಗೆ ಸ್ಪಷ್ಟ ಸಿಗಬೇಕಾದ್ರೆ ಸೋಮನಾಥ ಕವಿ ರಚಿಸಿದಂತಹ ವ್ಯಾಸಯೋಗಿ ಚರಿತ್ರವನ್ನು ಅಧ್ಯಯನ ಮಾಡ್ತೀವಿ. ಆ ಕಾಲದಲ್ಲಿ ಮಾಧ್ವ ಪರಂಪರೆಯಲ್ಲಿ ಬರದ ಮಧ್ವ ಸಿದ್ಧಾಂತದ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲದೇ ಇದ್ದಂತಹ ಸೋಮನಾಥ ಕವಿ ಈ ವ್ಯಾಸರಾಜರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಅವರ ಬಗ್ಗೆ ಒಂದು ವಿಶಿಷ್ಟವಾದ ಸತ್ಯ ಘಟನೆಗಳನ್ನು ತಿಳಿಸುವ ಒಂದು ಗ್ರಂಥವನ್ನು, ಕಾವ್ಯವನ್ನು ರಚಿಸುತ್ತಿದ್ದಾರೆ. ಅದು ಇವತ್ತು ಅವರ ಚರಿತ್ರೆಯನ್ನು ನಾವು ಮೆಲುಕು ಹಾಕುವಲ್ಲಿ ಪ್ರಮುಖವಾದ ಆಧಾರ ಗ್ರಂಥವಾಗಿ ನಮಗೆ ಉಪಲಬ್ಧ ಇದೆ. ಇವರು ಕಂಚಿಯಲ್ಲಿ ಹೋಗಿ ಅಧ್ಯಯನ ಮಾಡಿದ್ದು ಕೇವಲ ವೇದಾರ್ಥಗಳನ್ನಲ್ಲ. ಯಾಕಂದ್ರೆ ವೇದ ಎಲ್ಲ ಶಿರಸ್ಸಿನಲ್ಲಿಯುಳ್ಳ ಅವರಿಗೆ ಆಚಾರ್ಯರ ಋಗುಭಾಷ್ಯದ ಹಿನ್ನೆಲೆ ಉಳ್ಳಂತಹ ಈ ವಟುವಿಗೆ ಆ ವೇದಗಳನ್ನು ಅರ್ಥ ಮಾಡಿಕೊಳ್ಳುವುದಷ್ಟು ದೀರ್ಘಕಾಲ ಹಿಡಿಲಿಲ್ಲ. ಅವರಲ್ಲಿ ಹೋಗಿ ಅಧ್ಯಯನ ಮಾಡಿದ್ದೇನೆಂದ್ರೆ ಮೀಮಾಂಸಾ ಶಾಸ್ತ್ರ, ವ್ಯಾಕರಣ ಶಾಸ್ತ್ರ ಮತ್ತು ಅದ್ವೈತ ಶಾಸ್ತ್ರ. ಅದ್ವೈತ ದಿಗ್ಧಂತಿ ಪಂಡಿತರ ಮೂಲಕವೇ ಅದ್ವೈತವನ್ನು ಅಧ್ಯಯನ ಮಾಡಿದರು. ಹೀಗೆ ವ್ಯಾಸತೀರ್ಥರ ಅಧ್ಯಯನದ ವಿಶೇಷತೆ ಏನು ಅಂದರೆ ಅವರು ದ್ವೈತ ಸಿದ್ಧಾಂತದ ಉದ್ಗ್ರಂಥಗಳ ಅಧ್ಯಯನ ಮಾಡುವುದಕ್ಕಿಂತ ಮುಂಚೆಯೇ ಅದ್ವೈತ ಗ್ರಂಥವನ್ನು ಚೆನ್ನಾಗಿ ಕರಗತ ಮಾಡಿಕೊಂಡಾರೆ. ಅದ್ವೈತ, ಮೀಮಾಂಸಾ ಶಾಸ್ತ್ರ ಮತ್ತು ವ್ಯಾಕರಣ ಶಾಸ್ತ್ರದ ಅಪ್ರತಿಮ ಪಾಂಡಿತ್ಯವನ್ನು ಪಡೆದಂತಹ ಅವರು 12 ವರ್ಷ ಕಂಚಿಯಲ್ಲಿ ಅಧ್ಯಯನ ಮುಗಿಸಿದರು. ಅಷ್ಟು ಹೊತ್ತಿಗೆ ಅವರಿಗೆ 21 ವಯಸ್ಸು. ಈ ವಯಸ್ಸಿಗೆ ಬಂದದ್ದು ಅವರು ಸೀದಾ ಮುಳಬಾಗಿಲಿಗೆ.
ಮುಳಬಾಗಿಲಿನಲ್ಲಿ ಶ್ರೀಪಾದರಾಜರ ದೊಡ್ಡ ವಿದ್ಯಾಪೀಠ ಇದೆ. ಕಂಚಿಯ ವಿದ್ಯಾಪೀಠವನ್ನು ನೋಡಿದವರು ಮುಳಬಾಗಿಲಿನ ವಿದ್ಯಾಪೀಠವನ್ನು ನೋಡಿದರು. ಮುಳಬಾಗಿಲಿನ ವಿದ್ಯಾಪೀಠದಲ್ಲಿ ಹೊಸ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದರು. ಇವರು ಬಂದದ್ದಲ್ಲಿ ಓದಲಿಕ್ಕೆ 4 ವರ್ಷದ ತನಕ ಮುಳಬಾಗಿಲಿನಲ್ಲಿ ದ್ವೈತ ವೇದಾಂತದ ಅಧ್ಯಯನ ಶ್ರೀಪಾದರಾಜರ ಸನ್ನಿಧಾನದಲ್ಲಿ ನಡೆಯಿತು. ಹಾಗಾದರೆ ಈ ಅದ್ವೈತಾದಿಗಳನ್ನೆಲ್ಲ ಓದಿದ ಮೇಲೆ ದ್ವೈತ ವೇದಾಂತದ ಅಧ್ಯಯನವನ್ನು ನಡೆಸಿದರು. ನೋಡಿ ಅದರ ಪರಿಣಾಮ ಎಷ್ಟು ಗಟ್ಟಿಯಾದದ್ದು ಅಂದರೆ, ಅವರಿಂದ ತಾತ್ಪರ್ಯ ಚಂದ್ರಿಕೆ ಹೊರಗೆ ಬಂತು. ತರ್ಕಶಾಸ್ತ್ರದ ಅದ್ಭುತ ಪಾಂಡಿತ್ಯದ ಜೊತೆಗೆ ವ್ಯಾಕರಣದ ವಿಶಿಷ್ಟವಾದ ಬಲ ಜೊತೆಗಿರುವುದರಿಂದ ನ್ಯಾಯಾಮೃತ ಸಂಗ್ರಹ ಗ್ರಂಥದ ಜೊತೆಗೆ ತರ್ಕ ತಾಂಡವವೇ ನಡೆದು ಬಿಟ್ಟಿತು. ಈ ಎಲ್ಲ ಇಷ್ಟು ನ್ಯಾಯಶಾಸ್ತ್ರದ ಸಮಗ್ರವಾದ ಆಳ ಏನು ಮಣಿಗ್ರಂಥ ಇದೆ, ಗಂಗೇಶೋಪಾಧ್ಯಾಯರು ರಚಿಸಿದಂತಹ ಪದಾರ್ಥ ತತ್ವ ಚಿಂತಾಮಣಿ ಎನ್ನುವ ನವ್ಯ ಗ್ರಂಥ, ಇವೆಲ್ಲವುಗಳ ಆಳ ಮತ್ತು ಅಗಲಗಳು ಗೊತ್ತಿಲ್ಲದೆ ಹೋದರೆ ತರ್ಕ ತಾಂಡವ ನೆಲೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಅಂತಹ ತರ್ಕ ಸಿದ್ಧಾಂತವನ್ನೇ ಪುಡಿಗುಟ್ಟುವಷ್ಟು ಗಟ್ಟಿಯಾದಂತಹ ತಾಂಡವ ಗ್ರಂಥದ ರಚನೆ ಇಡೀ ಅದ್ವೈತ ಸಿದ್ಧಾಂತದ ಅತ್ಯಂತ ಪ್ರಮುಖವಾದ ಪ್ರಮೇಯ ಅಂತ ಅದ್ವೈತ ಸಿದ್ಧಾಂತಿಗಳಿಗೆ ಗೊತ್ತಿಲ್ಲದೆ ಇದ್ದಂತಹ ಸೂಕ್ಷ್ಮ ವಿಷಯಗಳನ್ನು ಎತ್ತಿಕೊಂಡು ಇದು ಅತ್ಯಂತ ಮುಖ್ಯವಾದದ್ದು ಅಂತ ಅದಕ್ಕೆ ಮಣೆ ಕೊಟ್ಟು ಅದನ್ನು ಆಳದಿಂದ ಮೇಲಿನ ತನಕ ಸೀಳಿ ಪದರು ಪದರಾಗಿ ಲೋಕಕ್ಕೆ ನಿರೂಪಿಸತಕ್ಕಂತಹ ನ್ಯಾಯಾಮೃತ ಗ್ರಂಥದ ಸಂಗ್ರಹ ವೈಚಿತ್ರ್ಯ, ಜೊತೆಗೆ 3 ಭಾಷ್ಯಗಳನ್ನು ಕೂಡ ತುಲನಾತ್ಮಕವಾಗಿ ಚಿಂತನೆ ಮಾಡತಕ್ಕಂತಹ ಶ್ರೀ ತಾತ್ಪರ್ಯ ಚಂದ್ರಿಕಾ ಗ್ರಂಥ. ಈ ಗ್ರಂಥಗಳು ಮೂಡಿ ಬರುವುದರ ಹಿನ್ನೆಲೆಯಲ್ಲಿ ಕೇವಲ ಆಚಾರ್ಯರು ರಚಿಸಿದ ಗ್ರಂಥಗಳ ಅಧ್ಯಯನ ಮಾತ್ರ ಅಲ್ಲ, ಅದರ ಹಿನ್ನೆಲೆಯಲ್ಲಿ ಉಳಿದ ಶಾಸ್ತ್ರಗಳ ಅಧ್ಯಯನ ಅನ್ನುವುದು ಪ್ರಮುಖವಾಗಿ ಕೆಲಸ ಮಾಡಿತ್ತು. ಈ ನಿಟ್ಟಿನಿಂದ ದ್ವೈತ ಸಿದ್ಧಾಂತದ ಮೇಲೆ ಬರಬಹುದಾದ ಎಲ್ಲ ಆಕ್ಷೇಪ ಪ್ರಕ್ಷೇಪಗಳ ವಿಕ್ಷೇಪಗಳನ್ನು ದೂರ ಹಾಕುವುದಕ್ಕೆ ಬೇಕಾದ ಒಂದು ಭದ್ರ ಕೋಟೆ ನಿರ್ಮಾಣವಾಗುವುದಕ್ಕೆ ಶಕ್ಯ ಅನ್ನುವುದನ್ನು ಮನಗಂಡಂತಹ ವ್ಯಾಸತೀರ್ಥರು ಮುಳಬಾಗಿಲು ವಿದ್ಯಾಪೀಠದಲ್ಲಿ ಮೀಮಾಂಸಾ ಪೀಠವನ್ನೇ ತೆಗೆದರು, ವ್ಯಾಕರಣಶಾಸ್ತ್ರ ಅಧ್ಯಯನ ಪೀಠವನ್ನು ತೆಗೆದರು, ವೇದವನ್ನು ಅಧ್ಯಯನ ಮಾಡುವ ಪೀಠವನ್ನು ತೆಗೆದರು. ಅಂದರೆ ಆಚಾರ್ಯರು ಯಾವ ಋಗ್ವೇದದ ಭಾಗಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅಷ್ಟನ್ನೇ ಓದಿಕೊಂಡು ಕೂತ್ಕೊಳ್ಳಬಾರದು. ಅದು ಮಾರ್ಗದರ್ಶನ, ದಿಗ್ದರ್ಶನ. ವೇದವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮಾರ್ಗ ಏನು ಅಂತ ತೋರಿಸಿದ್ದಾರೆ, ಅದರ ಮೂಲಕ ಓದಬೇಕಪ್ಪ ಅಂತ ತಾವು ಇತರ ಭಾಷ್ಯಗಳ ಮೂಲಕವಾಗಿ ವೇದಕ್ಕೆ ಯಾವ ರೀತಿ ಅರ್ಥ ಆಗ್ತಿತ್ತು, ಆಚಾರ್ಯರು ಕೊಟ್ಟ ದಿಗ್ದರ್ಶನದ ಮೂಲಕ ಹೇಗೆ ಅಧ್ಯಯನ ಮಾಡಬೇಕು ಅನ್ನುವುದಕ್ಕೆ ಒಂದು ಪೀಠದ ವ್ಯವಸ್ಥೆಯನ್ನು ಮಾಡಿದರು. ಪ್ರಾರಂಭದಲ್ಲಿ ಮುಳಬಾಗಿಲಿನ ವಿದ್ಯಾಪೀಠದಲ್ಲಿ 16,000 ಜನ ಓದ್ತಾ ಇದ್ದಂತಹ ವಿದ್ಯಾಪೀಠ ಮುಳಬಾಗಿಲಿನಲ್ಲಿ. ಇವತ್ತು ನಮಗೆ ಮುಳಬಾಗಿಲಿಗೆ ಹೋದಾಗ ಅಷ್ಟು ದೊಡ್ಡ ವಿದ್ಯಾಪೀಠ ಇತ್ತು ಅಂತ ಕಲ್ಪನೆಗೆ ನಿಲುಕುವುದಿಲ್ಲ. ಆದರೆ ಆ ಇತಿಹಾಸದಲ್ಲಿ ವ್ಯಾಸಯೋಗಿ ಚರಿತದಲ್ಲಿ ನಿರೂಪಣೆ ಮಾಡಿದಂತಹ ಕ್ರಮವನ್ನು ಕೇಳಿದಾಗ ಬೆಚ್ಚಿ ಬೀಳ್ತೇವೆ. ಇವರು ಸಾಕ್ಷಾತ್ ಕುಲಪತಿಗಳಾಗಿದ್ರಂತೆ. ನಮ್ಮ ಶ್ರೀಪಾದರಾಜರ ಕುಲಾಧಿಪತ್ಯದಲ್ಲಿ ನಡೀತಾ ಇದ್ದಂತಹ ಆ ವಿದ್ಯಾಪೀಠದ ಕುಲಪತಿಗಳಾಗಿ ಶ್ರೀ ವ್ಯಾಸತೀರ್ಥರು ಕೆಲಸವನ್ನು ನಡೆಸಿದರು. ಆಮೇಲೆ ವ್ಯಾಸರಾಜರಾಗಿ ಅವರು ವಿಜಯನಗರದಲ್ಲಿ ಗುರುಕುಲವನ್ನು ತೆಗೆದರು. ಹೀಗೆ 2 ಕಡೆಯಲ್ಲಿ ಗುರುಕುಲವನ್ನು ನಡೆಸಿದಂತಹ ವ್ಯಕ್ತಿತ್ವ ಇವರದ್ದು. ಎಲ್ಲಿ ಮುಳಬಾಗಿಲು, ಎಲ್ಲಿ ವಿಜಯನಗರ, 2 ಒಂದು ಹಂಪೆ. ಆ ಪ್ರದೇಶದಲ್ಲಿ ಮತ್ತೊಂದು ಗುರುಕುಲವನ್ನು ತೆಗೆದರು. ಅಲ್ಲೂ 1000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು, 24ಕ್ಕಿಂತ ಹೆಚ್ಚು ಸನ್ಯಾಸಿಗಳು, ಇವರೆಲ್ಲ ಇದ್ದಂತಹ ಪ್ರಸಂಗ. 24ಕ್ಕಿಂತ ಹೆಚ್ಚು ಸನ್ಯಾಸಿ ಶಿಷ್ಯರನ್ನು ಇವರು ನಿರ್ಮಾಣ ಮಾಡಿ ಪಾಠ ಮಾಡುವುದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಗುರುಕುಲ ಎಷ್ಟು ದೊಡ್ಡದಿರಬೇಕು. ಸಾಮಾನ್ಯ ಸನ್ಯಾಸಿ ಶಿಷ್ಯರು ಲೆಕ್ಕ 4ಕ್ಕೆ 5ಕ್ಕಿಂತ ಜಾಸ್ತಿ ಸಿಗುವುದು ತುಂಬಾ ಕಷ್ಟ. ಅಷ್ಟು ಸನ್ಯಾಸಿಗಳಿದ್ದಾರೆ ಅಂದರೆ ಸನ್ಯಾಸಿಗಳಿಗೆ ಪಾಠ ಹೇಳುವುದು ಬಿಟ್ಟರೆ ಬೇರೆ ಕೆಲಸ ಇರುವುದಿಲ್ಲ. ಹಾಗಾದ್ರೆ ಒಂದು ದೊಡ್ಡ ವಿದ್ಯಾಕೇಂದ್ರವನ್ನು ಅತ್ಯಂತ ದೃಢವಾದ ವಿದ್ಯಾರ್ಥಿಗಳನ್ನು ನಿರ್ಮಾಣ ಮಾಡುವ ಶಾಲೆಯನ್ನಾಗಿ ನಿರ್ಮಿಸಬೇಕಾದ್ರೆ ಅಲ್ಲಿ ಸನ್ಯಾಸಿಗಳ ಪಾತ್ರ ಬಹಳ ದೊಡ್ಡದು. ಅಂತಹ ಅಧ್ಯಾಪಕ ಸನ್ಯಾಸಿ ವೃಂದವನ್ನೇ ಶ್ರೀ ವ್ಯಾಸತೀರ್ಥರು ತಮ್ಮ ಜೊತೆಗೆ ಕಟ್ಟಿಕೊಂಡಿದ್ರು. ಆ ಮೂಲಕ ಬಹಳ ಚೆನ್ನಾಗಿ ನಡೆಸಿದ್ರು ವಿದ್ಯಾಪೀಠಗಳನ್ನು. ಇದರ ಮೂಲಕ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಉಂಟು ಮಾಡಿದರು. ಯಾವತ್ತು ಸಾಮಾಜಿಕ ಕೊಡುಗೆಯಲ್ಲಿ ಯಾವುದು ಮೊದಲು, ಈ ಧಾರ್ಮಿಕ ಕೊಡುಗೆ, ಶೈಕ್ಷಣಿಕ ಕೊಡುಗೆ, ರಾಜಕಾರಣದ ಕೊಡುಗೆ, ಇಲ್ಲ ಲೌಕಿಕ ಕೊಡುಗೆಗಳು, ಇಂಥ ಈ ಆರೋಗ್ಯದ ಕೊಡುಗೆಗಳು, ಇವೆಲ್ಲವನ್ನು ಲೆಕ್ಕ ಹಾಕುವಾಗ ಮೊದಲು ನಿಲ್ಲುವುದು ಶೈಕ್ಷಣಿಕ ಕೊಡುಗೆ. ಯಾಕಂದ್ರೆ ಒಂದು ಸಮಾಜ ಬಲಯುತವಾಗುವುದು ಜ್ಞಾನದ ಮೂಲಕ. ಇವತ್ತು ಒಂದು ಶರೀರ ಸ್ವಸ್ಥವಾಗಿರಬೇಕಾದ್ರೆ ಎಲ್ಲ ಬೇಕು, ಒಂದು ಆರೋಗ್ಯ ಮತ್ತೊಂದು ಬುದ್ಧಿ, ಇದು 2 ಸರಿ ಇರಬೇಕು. ಆರೋಗ್ಯ ಎಷ್ಟು ನೆಟ್ಟಗಿದ್ದು ಬುದ್ಧಿ ನೆಟ್ಟಗಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ನೋಡಿದ್ರೆ ಜನ ದೂರ ಓಡಿ ಹೋಗ್ತಾರೆ. ಇವೊಂದು ಸ್ವಲ್ಪ ಕಷ್ಟ, ಹತ್ತಿರದಲ್ಲಿ ಹೋಗುವುದೇ ಕಷ್ಟ ಅಂತ ಹೇಳಿ ದೂರ ಹೋಗ್ತಾರೆ. ಆದ್ರಿಂದ ಶರೀರದ ಆರೋಗ್ಯಕ್ಕಿಂತ ಮುಂಚೆ ಬುದ್ಧಿಯ ಆರೋಗ್ಯ ಸರಿಯಾಗಿರಬೇಕು. ಬುದ್ಧಿ ಸರಿಯಾಗಿದ್ದು ಶರೀರ ಸರಿ ಇಲ್ಲ ಅಂತ ಹೇಳಿದ್ರು ಇವನಿಂದ ಯಾವುದೇ ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ.
ಹೇಗೆ ಶರೀರದ ಆರೋಗ್ಯದಲ್ಲಿ ಜ್ಞಾನ ಮತ್ತು ಶಾರೀರಿಕ ಬಲ ಅನ್ನುವುದು ಮುಖ್ಯ ಅಲ್ವಾ, ಆ ದೃಷ್ಟಿಯಿಂದಲೇ ಲೋಕದ ಕೊಡುಗೆಗಳಲ್ಲಿ ಜ್ಞಾನದ ಕೊಡುಗೆ ಮತ್ತು ಆರೋಗ್ಯದ ಕೊಡುಗೆ ಅನ್ನೋದು ಬಹಳ ಮುಖ್ಯ. ಇಡೀ ದೇಶದ ಆರೋಗ್ಯದಲ್ಲೂ ಅಷ್ಟೇ. ದೇಶದ ಆರೋಗ್ಯದಲ್ಲಿ 2 ಕ್ಷೇತ್ರ, ಒಂದು ವಿದ್ಯಾಕ್ಷೇತ್ರ, ಮತ್ತೊಂದು ಸೈನಿಕರ ಕ್ಷೇತ್ರ. ನಮ್ಮ ರಕ್ಷಣಾ ಶಕ್ತಿ ಮತ್ತು ನಮ್ಮ ಅದು ದೇಹ ಬಲ ಇದ್ದ ಹಾಗೆ. ದೇಶಕ್ಕೆ ದೇಹ ಬಲ ಯಾವುದು ಅಂದರೆ ರಕ್ಷಣಾ ಶಕ್ತಿ, ಇಡೀ ದೇಶಕ್ಕೆ ಬುದ್ಧಿಬಲ ಯಾವುದು ಅಂದರೆ ವಿದ್ಯಾಶಕ್ತಿ, ವಿದ್ಯಾ ಕೇಂದ್ರಗಳು. ಅದರಿಂದ ದೊಡ್ಡ ದೊಡ್ಡ ಪ್ರಜ್ಞಾವಂತರೆಲ್ಲ ಮೀಸಲಾತಿಯನ್ನು ಈ 2 ವಿಷಯದಲ್ಲಿ ಕೊಡುವುದು ಸಮಂಜಸ ಅಲ್ಲ ಅಂತ ನಿರಂತರ ಲೇಖನಗಳನ್ನು ಡೈಜೆಸ್ಟ್ಗಳಲ್ಲಿ ಬರಿತಾನೇ ಇದ್ದಾರೆ. ಯಾಕೆ ಅಲ್ಲಿ 2 ಕಡೆ ಬೇಡ? ಯಾಕಂದ್ರೆ ದೇಶ ನಿಂತಿರುವುದೇ 2ರಲ್ಲಿ, ಒಂದು ವಿದ್ಯೆಯಲ್ಲಿ, 2ನೇದು ಸೈನ್ಯದಲ್ಲಿ. ಆ 2 ಕಡೆಯಲ್ಲಿ ಮೀಸಲಾತಿ ಬಂತೋ ಅದು ಆ 2 ಅಂಶ ದುರ್ಬಲ ಆದ ಹಾಗೆ. ಅದು ದುರ್ಬಲ ಆದರೆ ಉಳಿದದ್ದು ಎಷ್ಟು ಗಟ್ಟಿಯಾದರೂ ಪ್ರಯೋಜನ ಇಲ್ಲ. ಒಬ್ಬ ಮನುಷ್ಯನ ಆರೋಗ್ಯದ ಹಾಗೆ ದೇಶ ಸಮಾಜದ ಆರೋಗ್ಯ ಅನ್ನೋದು ಇರುತ್ತೆ. ಆ ದೃಷ್ಟಿಯಿಂದ ಮೊದಲ ಕೊಡುಗೆ ಅಂದರೆ ಶೈಕ್ಷಣಿಕ ಕೊಡುಗೆಯನ್ನು ನಾವು ಆಲೋಚನೆ ಮಾಡಬೇಕು. ವ್ಯಾಸತೀರ್ಥರ ಶೈಕ್ಷಣಿಕ ಕೊಡುಗೆ ಅದು ಅವಿಸ್ಮರಣೀಯ ಮತ್ತು ಅನಿರ್ವಚನೀಯ. ದೊಡ್ಡ ದೊಡ್ಡ ಅಧ್ಯಾಪಕ ವೃಂದವನ್ನು ನಿರ್ಮಾಣ ಮಾಡಿದವರು ಸ್ವತಃ ತಾವು ಪಾಠಗಳನ್ನು ಹೇಳಿ ಎಂಥ ಅಧ್ಯಾಪಕ ಇರಬೇಕು ಅನ್ನೋದನ್ನು ನಿರೂಪಣೆ ಮಾಡಿದರು. ಅವರ ಗ್ರಂಥವನ್ನು ನೋಡಿದರೆ ವ್ಯಾಸತೀರ್ಥರು ದೊಡ್ಡ ಅಧ್ಯಾಪಕರು ಅಂತ ನಮಗೆ ಗೊತ್ತಾಗುತ್ತೆ. ಒಬ್ಬ ಶಿಕ್ಷಣಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟ ವ್ಯಕ್ತಿಯಲ್ಲಿರಬೇಕಾದದ್ದು ಅಧ್ಯಾಪಕ ವ್ಯಕ್ತಿತ್ವ. ಒಂದು ವಿಷಯವನ್ನು ಶಿಷ್ಯರಿಗೆ ಮನದಟ್ಟುಗೊಳಿಸಬೇಕಾದರೆ ಎಲ್ಲಿಂದ ಶುರು ಮಾಡಬೇಕು, ಇದು ಅಧ್ಯಾಪಕನ ಮೊದಲ ವಿಷಯ. ಅವನು ವಿಷಯ ಅದೇ ಹೇಳುವುದು, ಆದರೆ ಎಲ್ಲಿಂದೋ ಶುರು ಮಾಡಿದ ಅಂತಾದರೆ ಕೇಳುವವನ ತಲೆಗೆ 20 ಹೇಳಿದಾಗ 1 ಹೋಗಿರುವುದಿಲ್ಲ. ಯಾಕಂದ್ರೆ ಆ 20 ಒಳಗೆ ಹೋಗುವುದಕ್ಕೆ ಮೊದಲೊಂದು ಹೋಗಿರಬೇಕಾಗುತ್ತಲ್ಲ, ಅದು ಯಾವುದು ಅಂತ ಇವನಿಗೆ ಗೊತ್ತಿರುವುದಿಲ್ಲ. ಅದನ್ನು ಹೇಳದೆ ಇನ್ನೆಲ್ಲವನ್ನು ಹೇಳಿ ಕೊನೆಗೆ ಆ ಹೇಳಬೇಕಾದ್ದನ್ನು ಹೇಳ್ತಾನಲ್ವಾ, ಆವಾಗ ಕೇಳುವವನ ತಲೆಗೆ ಆ ವಿಷಯ ಗಟ್ಟಿಯಾಗಿ ನಿಲ್ಲುವುದೇ ಇಲ್ಲ. ಅದು ಅಧ್ಯಾಪಕ ಏನು ಮಾಡ್ತಾನೆ ಅಂದರೆ ಮೊದಲು ಅದರ ಸಾರವನ್ನು ಗ್ರಹಣ ಮಾಡ್ತಾನೆ. ಇಡೀ ವಿಷಯವನ್ನು ಅರ್ದು ಸಾರವನ್ನು ತೆಗೆದು ಅದನ್ನು ಶಿಷ್ಯನಿಗೆ ಕೊಟ್ಟು ಆ ಒಂದು ಸೂತ್ರವನ್ನು ಹಿಡ್ಕೊಂಡು ಅದಕ್ಕೆ ಕೊಂಡಿಗಳನ್ನು ಹಾಕಿ ಎಲ್ಲವನ್ನು ಸೇರಿಸಿ ಆ ಪ್ರಧಾನ ಕೊಂಡಿಯಲ್ಲಿ ಜೋತಾಡಿಸಿ ಬಿಡ್ತಾನೆ. ಆವಾಗ ಇವನ ತಲೆಯಲ್ಲಿ ಅದು ಜೋತಾಡುತ್ತೆ. ಇಲ್ಲೇ ಹೋದರೆ ಅವನ ತಲೆಗೆ ಆ ವಿಷಯವೇ ಪ್ರವೇಶಿಸುವುದಿಲ್ಲ. ವ್ಯಾಸತೀರ್ಥರು ತಮ್ಮ ಗ್ರಂಥದಲ್ಲಿ ಮಾಡಿರುವ ಅದ್ಭುತವಾದ ಕರಾರುಮತ್ತೆ ಅಂತದ್ದು. ಒಂದು ವಿಷಯ, ಅದರ ಪ್ರಧಾನ ವಿಷಯವನ್ನು ಮೊದಲು ಶಬ್ದದಿಂದ ಹೇಳ್ತಾರೆ. ನಾನು ಮಿಥ್ಯೈವ ವಿಶ್ವಂ ಅಂತ ಒಂದು ಶಬ್ದ ಹೇಳ್ತಾರೆ. ಅದರ ಕೊಂಡಿಗೆ ಕೊಂಡಿ ಸಿಕ್ಕಿಸಿಕೊಂಡು ಎಲ್ಲವೂ ಕೂಡ ಅದರ ಒಟ್ಟಿಗೆ ಜೋಲಾಡುತ್ತೆ, ಯಾವುದೂ ಪ್ರತ್ಯೇಕವಾಗಿ ನಿಲ್ಲುವುದಿಲ್ಲ. ಅದು ಅಧ್ಯಾಪಕನನ್ನು ನಿರ್ಮಾಣ ಮಾಡುವ ಕಲೆ. ಆ ಕ್ರಮದಲ್ಲಿ ವ್ಯಾಸತೀರ್ಥರು ನೀವು ಯಾವುದೇ ಶಾಸ್ತ್ರವನ್ನು ಪಾಠ ಹೇಳಬೇಕಾದ್ರೆ ಹೀಗೆ ಅಧ್ಯಾಪಕರಾಗಬೇಕು ಅಂತ ಒಂದು ಅಧ್ಯಾಪಕ ವೃಂದವನ್ನು ನಿರ್ಮಾಣ ಮಾಡಿ ಆ ಮೂಲಕ ಶೈಕ್ಷಣಿಕ ಕ್ರಾಂತಿಯನ್ನು ನಡೆಸಿದರು. ಇದು ಕೂಡ ಕರ್ನಾಟಕ ರಾಜ್ಯದ 2 ಭಾಗಗಳಲ್ಲಿ. ಇದರ ನಂತರ ಅವರ ಇತಿಹಾಸವನ್ನು ವಸ್ತುತಃ ವ್ಯಾಸಯೋಗಿ ಚರಿತೆಯಲ್ಲಿ ನಿರೂಪಣೆ ಮಾಡಲಿಲ್ಲ. ಆಮೇಲೆ ದಾಸರು ಹೇಳುವಾಗ ಹೇಳ್ತಾರೆ ತಿರುಪತಿಯಲ್ಲೂ ಕೂಡ ಒಂದು ವಿದ್ಯಾಕೇಂದ್ರವನ್ನು ತೆಗೆದರು ಅಂತ. ಅವರ 3ನೇ ವಿದ್ಯಾಕೇಂದ್ರ. ಬಹುಶಃ ಅವರು ತಿರುಪತಿಯಲ್ಲಿ 12 ವರ್ಷ ಶ್ರೀನಿವಾಸನ ಪೂಜಾ ಕೈಂಕರ್ಯದ ಜವಾಬ್ದಾರಿಯನ್ನು ಹೊತ್ತಿದ್ರು. ಆ ಕಾಲದಲ್ಲಿ ಅಲ್ಲಿ ಮುಂದಕ್ಕೆ ಪೂಜೆ ಮಾಡುವುದಕ್ಕೆ ಅದೇ ಮನೆತನವರದು ಅವರು ಬೆಳೆದು ಬರಬೇಕು. ಆ ಮನೆತನವರು ಪೂಜೆ ಮಾಡುವವರು ಅಶಿಕ್ಷಿತರಾಗಿರಬಾರದು. ಪೂಜೆ ಮಾಡುವುದಕ್ಕೆ ಬರೀ ಅರ್ಚನೆಯ ವಿಧಾನ ಗೊತ್ತಿದ್ರೆ ಸಾಕಾಗುವುದಿಲ್ಲ, ಅವರಿಗೆ ತತ್ವಜ್ಞಾನವೂ ಬೇಕು ಅಂತ ತತ್ವಜ್ಞಾನವನ್ನು ಉಂಟು ಮಾಡುವುದಕ್ಕೆ ಜೊತೆಗೆ ವೇದಜ್ಞಾನ ಉಂಟು ಮಾಡುವುದಕ್ಕೋಸ್ಕರ ಅಲ್ಲಿ ವೇದ ಗುರುಕುಲವನ್ನು ಅವರು ಆರಂಭಿಸಿದ್ರು ಅಂತ. ಹಾಗಾಗಿ ಅವತ್ತು ಆರಂಭಿಸಿದ ವೇದ ಗುರುಕುಲ ಇವತ್ತೂ ತಿರುಪತಿಯಲ್ಲಿ ವೇದ ವಿಜ್ಞಾನ ಗುರುಕುಲ ಅನ್ನೋ ಹೆಸರಲ್ಲಿ ವಿಸ್ತಾರವಾಗಿದೆ ಅಂತ ಒಬ್ಬರು ದಾಸರು ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಮೂಲ ಪ್ರಮಾಣ ಏನು ಅನ್ನೋದು ವಿಮರ್ಶನೀಯ. ಆದರೆ ವ್ಯಾಸತೀರ್ಥರಲ್ಲಿ ಅದು ಅಸಂಭಾವಿತ ಅಲ್ಲ. ಅವರು ಎಲ್ಲೇ ಸಾಗಿದ್ರೂ ಕೂಡ ಅಲ್ಲಿ ಒಂದು ಗುರುಕುಲವನ್ನು ಪ್ರಾರಂಭಿಸಬೇಕು. ಅಲ್ಲಿರತಕ್ಕಂತಹ ವಟುಗಳು ಸುಶಿಕ್ಷಿತರಾಗಬೇಕು. ಇವತ್ತಿನ ವಟುಗಳೇ ಮುಂದಿನ ಪ್ರಜೆಗಳು. ಅದರಿಂದಾಗಿ ಮುಂದಿನ ಸಮಾಜ ಶುದ್ಧವಾಗಿರ್ತದೆ. ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲಿ ವಿದ್ಯೆ ಸರಿಯಾಗಿ ಸಿಗಬೇಕು ಅನ್ನುವ ವ್ಯವಸ್ಥೆಯನ್ನು ಅವರು ಆ ಕಾಲದಲ್ಲಿ ಬಹಳ ಚೆನ್ನಾಗಿ ಆರಂಭಿಸಿದರು. ಅದರಲ್ಲೂ ಕೇವಲ ವೇದಾಂತ ಶಿಕ್ಷಣ ಅಲ್ಲ, ಜೊತೆಗೆ ವ್ಯಾಕರಣ ಶಿಕ್ಷಣ, ನ್ಯಾಯಶಾಸ್ತ್ರದ ಶಿಕ್ಷಣ, ಜೊತೆಗೆ ವೇದದ ಅರ್ಥವನ್ನು ತಿಳಿಯುವುದಕ್ಕೆ ಬೇಕಾದಂತಹ ಶಿಕ್ಷಣ, ಇದರ ಜೊತೆಗೆ ಧಾರ್ಮಿಕ ಶಿಕ್ಷಣ, ಇವುಗಳನ್ನು ಸೇರಿಸಿ ಶಿಕ್ಷಣದ ವ್ಯವಸ್ಥೆಯನ್ನು ಒಂದು ವಿಶಿಷ್ಟ ಕ್ರಮದಲ್ಲಿ ಆರಂಭಿಸಿದ್ರು ಅನ್ನೋದು ವ್ಯಾಸತೀರ್ಥರ ಒಂದು ದೊಡ್ಡ ಕೊಡುಗೆ. ಆ ಕಾರಣದಿಂದ ಆ ವ್ಯಾಸತೀರ್ಥರ ಕಾಲದಲ್ಲಿ ಈ ಶಿಕ್ಷಣ ಕೊಡುವ ಒಂದು ಟ್ರೆಂಡ್ ಪ್ರಾರಂಭ ಆಯಿತು. ಅಲ್ಲಿಯ ತನಕ ಗುರುಕುಲಗಳನ್ನು ಕಟ್ಟುವಂತಹ ಕ್ರಮ ಮಠಗಳಲ್ಲಿ ಹೆಚ್ಚು ಚಾಲ್ತಿಯಲ್ಲಿರಲಿಲ್ಲ. ಆಮೇಲೆ ಅದು ವಾದಿರಾಜರ ಮೂಲಕ ಉಡುಪಿಯ ಕಡೆಗೆ ಪಸರಿಸಿತು.
ಆ ಕಡೆ ವಿಜಯೀಂದ್ರರ ಮೂಲಕ ಇನ್ನೊಂದು ರಾಯರ ಮಠ ಅಂತ ಇವತ್ತೇನು ಕರಿತೇವೆ, ಸುರೇಂದ್ರ ತೀರ್ಥರ ಮಠ, ಆ ಮಠಕ್ಕೂ ಪಸರಿಸಿತು. ಹೀಗೆ ಇಲ್ಲಿ ಇದ್ದದ್ದು ವ್ಯಾಸತೀರ್ಥರ ಮೂಲಕ ಅನೇಕ ಕಡೆಗೆ ಪಸರಿಸಿ ಅನೇಕ ಗುರುಕುಲಗಳ ನಿರ್ಮಾಣವಾಯಿತು. ಹೀಗೆ ಇವರ ಗುರುಕುಲದ ನಿರ್ಮಾಣದ ಪರಿಕಲ್ಪನೆ ಮುಂದಕ್ಕೆ ಬೇರೆ ಬೇರೆ ಇದೊಂದು ಆದರ್ಶ ಕ್ರಮ ಅನ್ನುವ ಭಾವ ಉಳಿದವರಿಗೆ ಆದರ್ಶವಾಗುವುದರ ಮೂಲಕ ಅನೇಕ ಗುರುಕುಲಗಳ ನಿರ್ಮಾಣಕ್ಕೆ ಕಾರಣವಾಯಿತು. ಒಂದು ವಿದ್ಯಾಕ್ರಾಂತಿ ನಡೆಯಿತು ಅನ್ನುವುದು ವ್ಯಾಸತೀರ್ಥರ ಕೊಡುಗೆಯಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದ ಸಾಮಾಜಿಕ ಕೊಡುಗೆ. ಇದರ ನಂತರ ನಾವು ಯೋಚಿಸುವುದಾದರೆ ವ್ಯಾಸತೀರ್ಥರ ಧಾರ್ಮಿಕ ಕೊಡುಗೆಗಳು. ತಿರುಪತಿಯಲ್ಲಿ ಪೂಜಾ ಕೈಂಕರ್ಯವನ್ನು ವಹಿಸಿಕೊಂಡಿದ್ದರು. ಆ ಪೂಜೆ ಅದು ನಮ್ಮ ಮಠದವರ ಕೈಯಲ್ಲೇ ಇರಬೇಕು ಅನ್ನುವ ರೀತಿಯ ವ್ಯವಸ್ಥೆ ಅವರು ಮಾಡಲಿಲ್ಲ, ಅಥವಾ ನಮ್ಮ ಮತದವರ ಕೈಯಲ್ಲೇ ಇರಬೇಕು ಅನ್ನುವುದನ್ನು ಮಾಡಲಿಲ್ಲ. ಇದೊಂದು ವಿಶಾಲತೆ ವ್ಯಾಸತೀರ್ಥರಲ್ಲಿ. ಅಂದರೆ ನಾವು ಮಾಧ್ವರು ಎಲ್ಲವೂ ನಮ್ಮ ಕೈಯಲ್ಲಿರಬೇಕು ಈ ಭಾವ ಇರಲಿಲ್ಲ ಅವರಿಗೆ. ಒಂದು ರೀತಿಯ ಮಾನವೀಯ ಮೌಲ್ಯ ಅವರು ನೋಡುವುದು, ಮಾನವತೆಯನ್ನು ನೋಡ್ತಾರೆ. ಆ ಮಾನವತೆಯನ್ನು ನೋಡುವಾಗ ತತ್ವನಿಷ್ಠೆ ಇದೆ. ಹರಿ ಸರ್ವೋತ್ಕೃಷ್ಟ ಅನ್ನುವುದರಲ್ಲಿ ಪ್ರಶ್ನೆ ಇಲ್ಲ, ವಾಯುದೇವರು ಲೋಕದ ಗುರುಗಳು ಅನ್ನುವುದರಲ್ಲಿ ಪ್ರಶ್ನೆ ಇಲ್ಲ, ಈ ದೇವತಾ ತಾರತಮ್ಯದ ವಿಷಯದಲ್ಲಿ ಪ್ರಶ್ನೆ ಇಲ್ಲ. ಆದರೆ ಜನರನ್ನು ನೋಡುವಾಗ ಎಲ್ಲರೂ ಕೂಡ ಭಗವಂತನ ಪ್ರತೀಕ. ಹೀಗೆ ಸಾಮಾನ್ಯ ಪ್ರತಿಯೊಬ್ಬನಲ್ಲೂ ಕೂಡ ತಾರತಮ್ಯ ಭಾವ ಇಲ್ಲದ ಭಾವದಲ್ಲಿ, ಅಂದ್ರೆ ಇವ ನಮ್ಮವ ಅವ ಬೇರೆಯವ ಅನ್ನುವ ಭಾವ ಇಲ್ಲದೆ, ಏನು ಬಸವಣ್ಣರು ವಚನದಲ್ಲಿ ಹೇಳ್ತಾರಲ್ಲ, ಇವನಾರವ ಹಾಗನ್ಬೇಡ ಮತ್ತೆ ಇವ ನಮ್ಮವ ಅಂತ ಹೇಳಿದ್ದಿಲ್ವೇ ವಚನದಲ್ಲಿ? ಅದು ಭಾಗವತದ ಒಂದು ಮಾತಿನ ಅನುವಾದ ವಸ್ತುತ. ದುಃಖವೇ ಎಲ್ಲ ದುಃಖ, ಯಾವುದು ಪಾಪವೇ ದುಃಖಕ್ಕೆ ಮೂಲವಯ್ಯ, ಧರ್ಮವೇ ದುಃಖಕ್ಕೆ ಮೂಲವಯ್ಯ ಮಾತಿನ. ಆಸೆಯೇ ದುಃಖದ ಮೂಲ ಅನ್ನುವುದಂತೂ ಸ್ಪಷ್ಟವಾಗಿ ವಾಲ್ಮೀಕಿ ರಾಮಾಯಣಗಳ ಆಶಾಹಿ ಪರಮಂ ದುಃಖಂ ಅನ್ನುವ ಮಾತಿನ ಅನುವಾದಗಳು. ಏನಿದ್ರು ಶಾಸ್ತ್ರದಿಂದಲೇ ಕನ್ನಡದಲ್ಲಿ ಬರಬೇಕಲ್ವ, ಎಷ್ಟು ಬರುವುದಾದ್ರು. ಆದ್ರಿಂದ ಅಂಥದ್ದೆಲ್ಲ ಈಗ ಮಾತುಗಳು ಅವನು ಯಾರವ ಯೋಚನೆ ಮಾಡದೆ ಪ್ರತಿಯೊಬ್ಬರನ್ನು ಕೂಡ ನಮ್ಮವರು ಅಂತ ಸ್ವೀಕರಿಸಿದ ವ್ಯಕ್ತಿತ್ವ ಅದು ವ್ಯಾಸತೀರ್ಥರಲ್ಲಿತ್ತು ಅನ್ನುವುದು ವ್ಯಾಸಯೋಗಿ ಚರಿತೆಯ ಪ್ರಾರಂಭದಲ್ಲಿ ನಮಗೆ ಅರ್ಥವಾಗ್ತದೆ. ವ್ಯಾಸಯೋಗಿ ಚರಿತೆಯ ಮೊದಲ 4 ಅಧ್ಯಾಯಗಳನ್ನು ನಾವು ನೋಡಬೇಕು. ಕೆಲವೊಂದು ವಿವಾದಾಸ್ಪದ ವಿಷಯಗಳಿವೆ, ಇಲ್ಲ ಅಂತಲ್ಲ. ಇವರು ಯತಿರಾಜನಾಗಿದ್ದಾಗ ಎಲ್ಲೋ ಓಡಿ ಹೋದ್ರು ಅಂತಿದೆ ಕಥೆ. ಎಲ್ಲೋ ಓಡಿ ಹೋದ್ರು ಸಿಕ್ಕಾಬಿಟ್ಟೆ. ಯಾಕೆ ಓಡಿ ಹೋದ್ರು ಅಂದ್ರೆ ಸನ್ಯಾಸ ಕೊಡ್ತಾರೆ ಅಂತ ಗೊತ್ತಾದದ್ದೇ ತಡ ಮನುಷ್ಯ ಊರಲ್ಲೇ ಇಲ್ಲ. ಯತಿರಾಜ ಎಲ್ಲಿದ್ದಾರೆ ಅಂತ ಹುಡುಕಿದ್ರೆ ಸಿಗಲೇ ಇಲ್ಲ. ಕೊನೆಗೆ ಒಂದು 18 ದಿವಸ ಆದ ಮೇಲೆ ವಾಪಸ್ ಬಂದಂತೆ. ಬಂದ ಮರುದಿವಸ ಸನ್ಯಾಸ ಆಯ್ತು. ಬರುವಾಗ ನಾನು ಸನ್ಯಾಸಿ ಆಗುವುದಕ್ಕೆ ಸಿದ್ಧ ಅಂತಲೇ ಬಂದಂತೆ. ಈ ಕಥೆಯೆಲ್ಲ ಇದೆ. ಇದು ಸುಳ್ಳು ಅಂತ ಹೇಳುವುದಕ್ಕೆ ನಮ್ಮಲ್ಲಿ ಪ್ರಮಾಣ ಇಲ್ಲ, ಅಥವಾ 100ಕ್ಕೆ 100 ಸತ್ಯ ಅಂತ ಹೇಳುವುದಕ್ಕೂ ಕೂಡ ಬೇರೆ ದೊಡ್ಡವರು ಹೇಳಿದ್ದು ನಮಗೆ ಉಪಲಬ್ಧಿ ಇಲ್ಲ ಅಂತ ಏನೇ ಇರಲಿ. ಅಂಥ ಕೆಲವು ಕಥೆಗಳೆಲ್ಲ ಇರಬಹುದು. ಯಾಕಂದ್ರೆ ಅದು ದೊಡ್ಡ ವಿಷಯ. ಅದು ಸನ್ಯಾಸ ಕೊಡ್ತೇನೆ ಅಂತ ಹೇಳಿದಾಗ ಏನು ಅಂತ ಗೊತ್ತಿಲ್ಲದೆ ಇರುವ ಪುಟ್ಟ ಹುಡುಗ ಓಡಿ ಹೋದದ್ದು ಸಮಂಜಸ. ಏನು ಸನ್ಯಾಸ ಅಂದ್ರೆ ಈಗಿನ ಕೆಲವರಿಗೆ ಉಪನಯನ ಮಾಡ್ತೇನೆ ಅಂದ್ರೆ ಹೆದರಿಕೆ ಆಗುತ್ತೆ ಮಕ್ಕಳಿಗೆ. ಅದೇನೋ ಕಪ್ಪೆ ತುಂಬಿಸ್ತಾರಂತೆ, ಹಾಗಂತೆ ಹೀಗಂತೆ ಏನೇನೋ ಜನ ತಲೆಗೆ ಬಂದದ್ದೆಲ್ಲ ಹೇಳಿ ಊರಿನಲ್ಲಿ ಒಂದು ಹೆದರಿಕೆಯ ವಾತಾವರಣ ನಿರ್ಮಾಣ ಮಾಡಿಟ್ಟಿರ್ತಾರೆ, ಹೆದರಿಕೆ ಆಗುತ್ತೆ. ಹಾಗೆ ಈ ಸನ್ಯಾಸ ಅಂದ್ರೆ ಏನೋ ಒಂದು ಬ್ರಹ್ಮಾಂಡ ಇದೆ ಅಂತ ಅನ್ಕೊಂಡು ಈ ಮಗು ಓಡಿರ್ಬೋದು. ಆಮೇಲೆ ಸಾಕ್ಷಾತ್ ಭಗವದಾದೇಶ ಸ್ವಪ್ನ ರೂಪದಿಂದ ಪ್ರಾಪ್ತವಾದ ಮೇಲೆ ಬಂದು ನಾನು ಸನ್ಯಾಸ ಸ್ವೀಕರಿಸ್ತೇನೆ ಅಂತ ನಿಂತವರು ದೃಢ ಸನ್ಯಾಸಿಗಳ. ಅಂದ್ರೆ ಯಾವುದೇ ದಾರ್ಢ್ಯದ ಹಿನ್ನೆಲೆಯಲ್ಲಿ ಇಲ್ಲಿ ವಿಮರ್ಶೆ ಬೇಕು ಅನ್ನುವುದಕ್ಕೆ ಒಂದು ಅದೊಂದು ದೃಷ್ಟಾಂತವಾಗುತ್ತೆ. ಅಂತಹ ಯಾವುದೇ ವಿಷಯದಲ್ಲಿ ಆ ರೀತಿಯ ಒಂದು ವಿಮರ್ಶಾತ್ಮಕವಾದ ದಾರ್ಢ್ಯ, ವಿಮರ್ಶೆಯಿಂದ ತೆಗೆದುಕೊಂಡಂತಹ ದಾರ್ಢ್ಯ, ಅದು ವ್ಯಾಸತೀರ್ಥರಲ್ಲಿ ನಾವು ಕಾಣತಕ್ಕಂತಹ ವಿಶೇಷತೆ. ಅವರು ಧಾರ್ಮಿಕ ವಾತಾವರಣದಲ್ಲೂ ಅಷ್ಟೇ. ಇದು ಇಂಥವರೇ ಪೂಜೆ ಮಾಡಬೇಕು ಅಂತ ಅವರಿಗೆ ಮನಸ್ಸಿನಲ್ಲಿ ಇದ್ರೆ ಇವತ್ತು ತಿರುಪತಿಯ ಸಮಗ್ರ ಸಾಮ್ರಾಜ್ಯವನ್ನು ತಾವು ತಮ್ಮ ಕೈಯಲ್ಲಿ ಇಟ್ಟುಕೊಳ್ಬಹುದಿತ್ತು. ಆದರೆ ಅದಿಲ್ಲ. ಅಲ್ಲಿ ಪೂಜೆಯನ್ನು ಈ ಸಂಪ್ರದಾಯದಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ರಾಮಾನುಜ ಸಂಪ್ರದಾಯ ಅನ್ನೋದು ಮಧ್ವಾಚಾರ್ಯರ ಸಂಪ್ರದಾಯಕ್ಕಿಂತಲೂ ಹಿಂದಿನಿಂದ ನಡೆದು ಬಂದಿದ್ದಂತಹ ಸಂಪ್ರದಾಯ. ಹಾಗಾಗಿ ಆ ಸಂಪ್ರದಾಯದ ವರ್ತನ್ನು ನಾವು ಕಿತ್ತುಕೊಳ್ಳುವಂತಹದ್ದು ಸಮಂಜಸ ಅಲ್ಲ. ಎಲ್ಲರೂ ಜೀವನದಲ್ಲಿ ಆನಂದವಾಗಿ ಇರಬೇಕು. ಹಾಗಾಗಿ ಅವರದನ್ನು ನಡೆಸಿಕೊಂಡು ಹೋಗಬೇಕು. ಈಗ ಒಂದು ಕಾಲದ ಅವ್ಯವಸ್ಥೆ ಉಂಟಾಗಿದೆ, ಅದನ್ನು ನಿರ್ವಹಿಸುವುದು ನಮ್ಮ ಜವಾಬ್ದಾರಿ. ಶ್ರೀನಿವಾಸ ಅದು ಭುವಿಗಿಳಿದ ದೇವ, ಈ ಭೂವೈಕುಂಠದ ಅಧಿಪತಿ. ಅವನ ಪೂಜೆ ತಪ್ಪಾಗಿ ನಡಿಬಾರ್ದು, ವ್ಯವಸ್ಥಿತವಾಗಿ ನಡಿಬೇಕು.
ಅದಕ್ಕೋಸ್ಕರ 12 ವರ್ಷ ಒಂದು ಸೇವಾ ಭಾಗ್ಯ ಲಭ್ಯ ಅನ್ನೋ ದೃಷ್ಟಿಯಿಂದ ಅವರು ನಡೆಸಿ ಆ ಬಟುವಿಗೆ ಬೇಕಾದ ಶಿಕ್ಷಣವನ್ನೆಲ್ಲ ಕೊಟ್ಟು ತತ್ವಜ್ಞಾನವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾದ ಗುರುಶಿಕ್ಷಣ ಪರಂಪರೆಯನ್ನು ಕೂಡ ವ್ಯವಸ್ಥೆ ಮಾಡಿ, ಅದು ಕೂಡ ರಾಮಾನುಜ ಸಿದ್ಧಾಂತದ ಪ್ರಕಾರ ಹೇಗೆ ಯಾವುದನ್ನು ಓದಬೇಕು ಅನ್ನುವುದನ್ನೇ ವ್ಯವಸ್ಥೆ ಮಾಡಿ ಅವನನ್ನು ಮತ್ತೆ ಪೂಜೆಗೆ ನಿಲ್ಲಿಸಿ ತಾವು ಹೊರಟು ಬಂದುಬಿಟ್ಟು. ಸಾಳುವ ನರಸಿಂಹನ ಕಾಲ. ಶ್ರೀನಿವಾಸನನ್ನು ಪೂಜಿಸಿದ ಗುರುಗಳು ಅಂತ ಅವನಿಗೆ ಭಾರಿ ಪ್ರೀತಿ ಅಂತ ಇವರನ್ನು ಮೊದಲು ಆಸ್ಥಾನದಲ್ಲಿ ಪೂಜಿಸಿದ್ದೇ ಯಾಕೆ ಅಂದ್ರೆ ಶ್ರೀನಿವಾಸನನ್ನು ಪೂಜಿಸಿದ ಗುರುಗಳು ಅನ್ನುವ ಕಾರಣದಿಂದ. ಆಮೇಲೆ ನರಸಿಂಹನಾಯಕ ಇವರೆಲ್ಲ ಭಾರಿ ಇವರಿಂದ ಪ್ರಭಾವಿತರಾದರು. ಯಾಕಂದ್ರೆ ಯಾವುದೇ ಒಂದು ವಿಷಯವನ್ನು ಇದು ಬರೀ ವಿಷಯ ಅಂತ ಇವರು ತಳ್ತಾ ಇರಲಿಲ್ಲ. ಪ್ರತಿಯೊಂದು ವಿಷಯವನ್ನು ಕೂಡ ಸೂಕ್ಷ್ಮದ ತನಕ ವಿಮರ್ಶೆ ಮಾಡಿ ನಿರ್ಧಾರವನ್ನು ಕೈಗೊಳ್ತಾ ಇದ್ರು. ಇದರ ಮೂಲಕ ರಾಜಕೀಯದ ಅನೇಕ ವಿಷಯಗಳನ್ನು ಇವರಿಂದ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಯಿತು ಅವತ್ತಿನ ರಾಜರುಗಳು. ಮತ್ತೆ ಇನ್ನೊಂದು ಉದ್ದೇಶ ಇತ್ತು ವ್ಯಾಸತೀರ್ಥರದ್ದು. ಸಮಾಜದಲ್ಲಿ ಎಲ್ಲರಿಗೂ ಸರಿಯಾದ ರೀತಿಯ ಕೊಡುಗೆ ಸಿಗುವುದು ಅದು ರಾಜನ ಮೂಲಕ. ಅದು ಒಂದು ಆಸ್ಥಾನದಿಂದ ಮಠದಿಂದ ನಡೆಸುವುದಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ನಡೆಸಬೇಕು, ರಾಜ ನಡೆಸಬೇಕು. ಆದರೆ ರಾಜನಿಗೆ ಸರಿಯಾದ ನಿರ್ದೇಶನ ಇಲ್ಲ ಅಂದರೆ ಲೋಕದಲ್ಲಿ ಸರಿಯಾದ ರೀತಿಯ ಆಡಳಿತ ವ್ಯವಸ್ಥೆ ಇರುವುದಿಲ್ಲ. ಹಾಗಾಗಿ ಈ ರಾಜರು ನಮ್ಮನ್ನು ಹಿರಿಯರು, ಗುರುಗಳು, ಮಾರ್ಗದರ್ಶಕರು ಅಂತ ಅಂಗೀಕರಿಸಿದರೆ ಆವಾಗ ಲೋಕಕ್ಕೆ ಸರಿಯಾದ ಆಡಳಿತ ರಾಜನ ಮೂಲಕ ಕೊಡಿಸುವುದಕ್ಕೆ ಶಕ್ಯ. ಇದು ನಮ್ಮ ಕರ್ತವ್ಯ ಅಂತ ಭಾವಿಸಿ ಆ ರಾಜರುಗಳ ಮೇಲೆ ಇವರು ಪ್ರಭಾವವನ್ನು ಬೀರಿತು. ಇದು ಹಿಂದೆಯೂ ಇತ್ತು. ಮಧ್ವಾಚಾರ್ಯರ ಕಾಲದಲ್ಲೂ ಕೂಡ ಜಯಸಿಂಹನಂತಹ ರಾಜ ಮಧ್ವ ಗುರುಗಳನ್ನು ದಿನನಿತ್ಯ ಪಾದಪೂಜೆ ಮಾಡಿ ಅವರ ಮಾತನ್ನು ವೇದವಾಕ್ಯ ಅಂತ ಪರಿಗಣಿಸಿಕೊಂಡು ರಾಜ್ಯ ಪಾಲನೆಯನ್ನು ನಡೆಸ್ತಾ ಇದ್ದದ್ದು ಬಹಳ ಹಿಂದಿನಿಂದ ಇದೆ. ಒರಿಸ್ಸಾ ದೇಶದಲ್ಲಿ ನಡೆಯಿತು ನರಹರಿ ತೀರ್ಥರ ಮೂಲಕವಾಗಿ. ಇತ್ತ ಆಚಾರ್ಯರ ಕಾಲದಲ್ಲಿ ನಡೆಯಿತು. ಮತ್ತೆ ಪ್ರಮುಖವಾಗಿ ನಮಗೆ ಕಾಣಸಿಗುವುದು ಅದು ವ್ಯಾಸತೀರ್ಥರ ಕಾಲದಲ್ಲಿ. ಕೇವಲ ಕೃಷ್ಣದೇವರಾಯ ಮಾತ್ರ ಅಲ್ಲ, ಅದಕ್ಕಿಂತ ಹಿಂದೆ ನರಸ ಇರಬೇಕಾದರೂ ಕೂಡ ಇವರನ್ನೇ ತನ್ನ ಗುರುಗಳು ಅಂತ ಸ್ವೀಕರಿಸಿದ. ಕೃಷ್ಣದೇವರಾಯರ ನಂತರದಲ್ಲಿ ಅಚ್ಯುತರಾಯನೂ ಕೂಡ ಇವರನ್ನೇ ತನ್ನ ಗುರುಗಳು ಅಂತ ತಾನು ಅಂಗೀಕರಿಸಿದ್ದ. ಹಾಗಾಗಿ ಆ ಎಲ್ಲ ರಾಜ ಮನೆತನದಲ್ಲಿ ಸುಮಾರು 49 ವರ್ಷಗಳ ತನಕ ಇವರು ರಾಜಗುರುಗಳ ಸ್ಥಾನದಲ್ಲಿದ್ದು ಇವರೇ ರಾಜರು ಅನ್ನುವ ಹಾಗೆ ಲೋಕದಲ್ಲಿ ಆಡಳಿತವನ್ನು ನಡೆಸಿದಂತಹ ಕಾಲ ಅದಾಗಿತ್ತು. ಆ ಕಾಲದಲ್ಲಿ ಅನೇಕ ವಿದ್ಯಾ ಕೇಂದ್ರಗಳು ಈ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ತಲೆ ಎತ್ತಿದವು. ಅದರಲ್ಲಿ ವ್ಯಾಸತೀರ್ಥರು ಆರಂಭಿಸಿದ ವಿದ್ಯಾಕ್ಷೇತ್ರಗಳು ಎಷ್ಟೋ ಇವತ್ತು ಕೇವಲ ಮುಖ್ಯ ಪ್ರಾಣನ ಪ್ರತಿಮೆ ಮಾತ್ರ ಅಲ್ಲಿದೆ, ವಿದ್ಯಾಕ್ಷೇತ್ರ ಇಲ್ಲ. ವ್ಯಾಸತೀರ್ಥರು ಮುಖ್ಯ ಪ್ರಾಣನನ್ನು ಅಲ್ಲಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಅಂದರೆ ಒಂದೊಂದು ಶಾಲೆಯನ್ನು ತೆಗೆದದ್ದು ಅಂತ ಅರ್ಥ. ನೋಡಿ, ಆ ಕಾಲ ಅದನ್ನೆಲ್ಲ ನಾವು ಸೋಮನಾಥ ಕವಿಯಿಂದ ತಿಳ್ಕೊಳ್ಬೇಕು. ಇಲ್ಲಿ ಹೋದ್ರೆ ಏನ್ ಅನಿಸುತ್ತೆ ಅಂದ್ರೆ ವ್ಯಾಸತೀರ್ಥರು ಸಿಕ್ಕಿದಲ್ಲೆಲ್ಲ, ಕಲ್ಲು ಸಿಕ್ಕಿದಲ್ಲೆಲ್ಲ ಒಂದೊಂದು ಪ್ರಾಣನನ್ನು ಕೆತ್ತಿಟ್ಟಿದ್ದಾರೆ ಅಂತ ಈ ಒಂದು ಭಾವನೆ ಬರುತ್ತೆ. ಮದ್ರಾಸ್ ಅಡಿಯಾಲ್ ಲೈಬ್ರರಿಯಲ್ಲಿ ಒಂದು ಪುಸ್ತಕ ಇದೆ. ಆ ಪುಸ್ತಕವನ್ನು ರಚನೆ ಮಾಡಿದವರ ಕಥೆ ಎಲ್ಲ ಬೇಡ ನಮಗೆ. ಅದರಲ್ಲಿ ಹೀಗೆ ಅವರು ಬರೆದಿದ್ದಾರೆ, ವ್ಯಾಸತೀರ್ಥರ ಕಾಲದಲ್ಲಿ ಯದ್ವಾ ತದ್ವಾ ಮುಖ್ಯ ಪ್ರಾಣನನ್ನು ಪ್ರತಿಷ್ಠಾಪನೆ ಮಾಡಿ ಹಾಕಿದ್ರು. ಯದ್ವಾ ತದ್ವಾ ಅಂತ ಬರ್ತದೆ. ಅಂದ್ರೆ ಇವರು ಭಾರಿ ಮುಖ್ಯ ಪ್ರಾಣನ ಪ್ರತಿಷ್ಠೆ ಮಾಡಿದ್ರು ಅಂತ ಅಷ್ಟೇ ಅಲ್ಲಿ ಕಾಣಿಸಿದೆ ಹೊರತು ಆ ಕಾಲದಲ್ಲಿ ಏನು ನಡೆಯಿತು ಅನ್ನೋದರ ಉಲ್ಲೇಖ ಅವರಿಗೆ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ. ಅದು ವ್ಯಾಸಯೋಗಿ ಚರಿತೆಯಿಂದ ಸ್ಪಷ್ಟವಾಗುತ್ತೆ. ಯಾವತ್ತೂ ಒಂದು ವಿದ್ಯೆ ಅದು ಶ್ರದ್ಧೆಯ ಮೂಲಕ ಬರುತ್ತೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಜ್ಞಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ವಿದ್ಯೆಯ ಹಿನ್ನೆಲೆಯಲ್ಲಿ ಶ್ರದ್ಧೆ ಮುಖ್ಯ. ಆ ಶ್ರದ್ಧೆ ಅದು ದೇವತಾ ಸ್ವರೂಪದಲ್ಲಿ ಬರುವಷ್ಟು ಒಬ್ಬ ವ್ಯಕ್ತಿಯಲ್ಲಿ ಬರುವುದಿಲ್ಲ. ಅದಕ್ಕೋಸ್ಕರ ಮೊದಲು ವಿದ್ಯಾರ್ಥಿಗಳಲ್ಲಿ ದೇವತಾ ಶ್ರದ್ಧೆಯನ್ನು, ದೇವತಾ ಭಕ್ತಿಯನ್ನು ರೂಢಿಸಬೇಕು. ಈ ಶ್ರದ್ಧೆ ಅನ್ನುವ ಭಾವ ಒಂದು ದೇವತಾ ಸ್ವರೂಪದಲ್ಲಿ ತಲೆ ಎತ್ತಿದ್ರೆ ಆಮೇಲೆ ಅದು ಗುರುಗಳ ಮೂಲಕ, ಗುರುಗಳ ಕಡೆಗೂ ಕೂಡ ಶ್ರದ್ಧೆಯಾಗಿ ಮುಂದುವರಿಯುವುದಕ್ಕೆ ಶಕ್ಯವಾಗುತ್ತೆ. ಆ ದೃಷ್ಟಿಕೋನದಿಂದ ಏನು ತಾವು ನಂಬಿದ ಸಿದ್ಧಾಂತ ಇದೆ, ಸರ್ವೋತ್ಕೃಷ್ಟವಾಗಿದ್ದಾನೆ ಭಗವಂತ ಅನ್ನುವುದನ್ನು ವೇದ ವೇದಾಂತಗಳೆಲ್ಲ ಹಾಡಿ ಕೊಂಡಾಡ್ತಾ ಇದ್ದಾವೆ ಅನ್ನುವುದರಲ್ಲಿ ಸಂಶಯಕ್ಕೆ ಎಡೆಯಿಲ್ಲದೆ ಇರುವಷ್ಟು ದೃಢವಾದ ಸಿದ್ಧಾಂತ ಇದೆ. ಆ ಸಿದ್ಧಾಂತವನ್ನು ಲೋಕ ನಂಬಬೇಕಾದ್ರೆ ಅಲ್ಲಿ ಶ್ರದ್ಧೆ ಬಹಳ ಮುಖ್ಯವಾಗುತ್ತೆ. ಅದಕ್ಕೋಸ್ಕರ ಮುಖ್ಯ ಪ್ರಾಣ ಅನ್ನುವ ಸ್ವರೂಪ ಶ್ರದ್ಧಾ ಬೀಜವಾಗುವುದಕ್ಕೆ, ಶ್ರದ್ಧಾ ಕೇಂದ್ರವಾಗುವುದಕ್ಕೆ ಅತ್ಯಂತ ಹಿತವಾದದ್ದು. ಒಂದು ಅಂಶ ಇದೆ, ಮನುಷ್ಯನಿಗೆ ಮನುಷ್ಯನ ಮೋರೆಯಲ್ಲಿ ಶ್ರದ್ಧೆ ಹುಟ್ಟುವುದು ಸ್ವಲ್ಪ ಕಷ್ಟ ಆಗ್ತದೆ. ಇದೆಲ್ಲ ಹಾಗೆ
ಅದು ಶುನಕೋ ಶುನಕಂ ದೃಷ್ಟ ಅಂತ ಒಂದುಂಟ. ಅದು ಇವನಿಗೆ ಮನುಷ್ಯನಿಗೆ ಮನುಷ್ಯನ ಮೋರೆ ನೋಡಿದ ಕೂಡಲೇ ನನ್ನ ಹಾಗೆ ಅಲ್ವಾ ಅಂತ ಒಂದು ಅನಿಸ್ಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ದೇವರ ಮುಖ ಮನುಷ್ಯನ ಮುಖ ಇದ್ದಾಗ ಕೆಲವರಿಗೆ ಶ್ರದ್ಧೆ ಹುಟ್ಟುತ್ತೆ, ಕೆಲವರಿಗೆ ಹುಟ್ಟಲ್ಲ. ಅದಕ್ಕೋಸ್ಕರ ಅವರಿಗೇನಿರಬೇಕು, ಒಂದು ಕುದುರೆಯ ಮುಖದ ದೇವರು ಇರಬೇಕು, ಇಲ್ಲ ಆನೆಯ ಮುಖದ ದೇವರು ಇರಬೇಕು, ಇಲ್ಲ ಸಿಂಹದ ಮುಖದ್ದು ಇರಬೇಕು. ಅದು ಇಲ್ಲದೆ ಹೋದ್ರೆ ಸ್ವಲ್ಪ ಕೋತಿಯ ಮುಖದ ದೇವರು ಇರಬೇಕು. ಆವಾಗ ಆ ದೇವರಲ್ಲಿ ಇದು ನಮ್ಮ ಹಾಗಲ್ಲಪ್ಪ, ಇದೊಂದು ಅದ್ಭುತ ಅಂತ ಗೊತ್ತಾಗ್ತದೆ. ಆ ಅದ್ಭುತತ್ವ ಜ್ಞಾನ ಮನುಷ್ಯನಿಗೆ ಕೆಲವು ಸಲ ಮನುಷ್ಯೇತರವಾದ ಸ್ವರೂಪದಲ್ಲಿ, ಅಂದ್ರೆ ಅಲ್ಲಿ ದಿವ್ಯ ಸ್ವರೂಪವನ್ನು ಚಿಂತಿಸ್ತಾನೆ. ಮನುಷ್ಯನ ಮುಖವೇ ದೇವರು ಹೌದಾದರೂ ಅದರಲ್ಲಿ ದಿವ್ಯ ಭಾವ ಅಂಕುರಿಸ್ಬೇಕು ಅವನಿಗೆ. ಇದು ನಮ್ಮ ಹಾಗೆ ಮನುಷ್ಯನಲ್ಲ. ನಮ್ಮ ಶರೀರ ಹೇಗೆ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಅನ್ನುವ ಪಾಂಚಭೌತಿಕವಾದದ್ದು, ಅದು ಹಾಗಲ್ಲ. ಅದು ಅಪ್ರಾಕೃತ ಸ್ವರೂಪ. ಆ ಭಗವಂತನ ಮನುಷ್ಯ ರೂಪವಾದರೂ ಕೂಡ ಅದರಲ್ಲಿ ಮನುಷ್ಯನ ಹಾಗಲ್ಲ ಅನ್ನುವ ದೃಢತೆ ಬೇಕು. ಅದು ಬರುವುದು ಕಷ್ಟ ಅಲ್ವಾ? ಆ ಮನುಷ್ಯೇತರ ಸ್ವರೂಪದಲ್ಲಿ ಅದು ಬೇಗ ಬರುತ್ತೆ. ಎರಡು ಕಾಲು, ಒಂದು ಕೈ, ಆಕಾಶದ ಎತ್ತರಕ್ಕೆ ಹಾರುವಂತಹ ಅದ್ಭುತ ದೇಹ, ಅದು ಇಂಥ ಮುಖ, ಅದರ ಬಾಲದಲ್ಲಿ ಗಂಟಾಮಣಿಯನ್ನಿತ್ತು ರಾಮಚಂದ್ರನಿಗೆ ಆರತಿಯನ್ನು ಮಾಡಿದಂತಹ ಅದ್ಭುತ ಸ್ವರೂಪ ಅದು. ಈ ಮುಖ್ಯ ಪ್ರಾಣನಲ್ಲಿ ಬಾಲಕರಿಗೆ ಭಕ್ತಿಯನ್ನು ಹುಟ್ಟಿಸುವುದು ಬಹಳ ಸುಲಭ. ಈ ಭಕ್ತಿ ಭಾವ ದೃಢವಾಯಿತು ಅಂತಾದ್ರೆ ಆವಾಗ ಮುಖ್ಯ ಪ್ರಾಣ ಕೊಟ್ಟ ಸಂದೇಶಗಳನ್ನು ವ್ಯಕ್ತಿತ್ವದಲ್ಲಿ ಮೂಡಿಸುವುದು ಸುಲಭವಾಗುತ್ತೆ. ಈ ದೃಷ್ಟಿಕೋನದಿಂದ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಶಾಲೆಯಲ್ಲಿ ಆರಾಧ್ಯವಾದ ಬಲದೇವತೆ ಅಂತ ಮುಖ್ಯ ಪ್ರಾಣನ ಪ್ರತಿಷ್ಠೆಯನ್ನು ಮಾಡಿದರು. ಇದೇನು ವ್ಯಾಸತೀರ್ಥರೇ ಶುರು ಮಾಡಿದ್ದಲ್ಲ, ಅದಕ್ಕಿಂತ ಹಿಂದೆಯೂ ಇದ್ದದ್ದು. ಹಾಗಾಗಿ ಅವರಿಗೆ ಕ್ಲೇಶ ಆಗಲಿಲ್ಲ. ಯಾಕಂದ್ರೆ ರಾಮಾನುಜ ಪಂಥದಲ್ಲೂ ಕೂಡ ಹನುಮಂತನ ಪೂಜೆಯ ಕ್ರಮ ಇತ್ತು, ಶಾಂಕರ ಪಂಥದಲ್ಲೂ ಕೂಡ ಹನುಮಂತನ ಪೂಜೆಯ ಕ್ರಮ ಇತ್ತು. ಅದರಿಂದ ಹನುಮಂತನ ಪೂಜೆ ಅನ್ನೋದು ಮಧ್ವಾಚಾರ್ಯರೇ ಶುರು ಮಾಡಿದ್ದು ಅಲ್ಲ, ಅಥವಾ ವ್ಯಾಸತೀರ್ಥರೇ ಪ್ರಾರಂಭಿಸಿದ್ದು ಅಲ್ಲ. ಎಲ್ಲರ ದೇವರು ಅದು. ಈ ಗಣಪತಿ ಮತ್ತು ಮುಖ್ಯ ಪ್ರಾಣ ಇದ್ದಾರಲ್ಲ, ಅದು ಎಲ್ಲರ ದೇವರು. ಅದು ಇಂಥ ಪಂಥಕ್ಕೆ ಸಂಬಂಧಪಟ್ಟ ದೇವರು ಅಂತಿಲ್ಲ, ಎಲ್ಲರೂ ಆರಾಧಿಸಬಹುದು. ಅದು ಮನುಷ್ಯನ ಮುಖವಲ್ಲದ ಅದ್ಭುತವಾದ ಎರಡು ಸ್ವರೂಪಗಳು. ಅದರಲ್ಲಿ ಮುಖ್ಯ ಪ್ರಾಣನನ್ನು ಮುಂದಿಟ್ಟುಕೊಂಡಾಗ ಅಲ್ಲಿ ಬುದ್ಧಿ, ಬಲಂ, ಯಶಃ, ಧೈರ್ಯಂ, ನಿರ್ಭಯತ್ವಂ, ಅರೋಗಿತ, ಅಜಾಡ್ಯಂ, ವಾಕ್ಪಟುತ್ವಂಚ ಇವೆಲ್ಲವೂ ಕೂಡ ಮುಖ್ಯ ಪ್ರಾಣನಲ್ಲಿ ಪೂರ್ತಿ ನಖಶಿಕಾಂತವಾಗಿ ತುಂಬಿರ್ತಕ್ಕಂತಹ ಗುಣಗಳು. ಅದು ಪ್ರಾಣನ ಕಥೆ ಕೇಳಿದಾಗ ನಮಗೆ ಅರ್ಥವಾಗುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ವಿಶಿಷ್ಟವಾದ ಒಂದು ಭಾವನೆಯನ್ನು ಮತ್ತು ಶ್ರದ್ಧೆಯನ್ನು ಮತ್ತು ಒಂದು ರೀತಿಯ ಚೈತನ್ಯವನ್ನು ತುಂಬಿಸುವ ದೇವತಾ ರೂಪ ಅದು ಮುಖ್ಯ ಪ್ರಾಣ ರೂಪ. ಆದ್ರಿಂದ ಶಾಲೆಗಳನ್ನು ತೆರೆಯುವಲ್ಲಿ ಮುಖ್ಯ ಪ್ರಾಣನನ್ನು ಪ್ರತಿಷ್ಠಾಪಿಸಿದರು. ಆದರೆ ಇವತ್ತೇನಾಗಿದೆ, ಮುಖ್ಯ ಪ್ರಾಣ ಪುಣ್ಯಕ್ಕೆ ಅದಾದ್ರೂ ಉಳಿದಿದೆ ಅಲ್ವಾ ಅಂತ ಖುಷಿ ಪಡಬೇಕು. ಶಾಲೆ ಹೋಗಿದೆ. ಇದು ಪೋರ್ಚುಗೀಸರ ಕಾಲದ ತನಕ ಇತ್ತು ಆ ಶಾಲೆಗಳು. ಯಾವತ್ತು ಬ್ರಿಟಿಷರ ಆಡಳಿತದ ವೈಖರಿ ತುಂಬಾ ಎತ್ತರಕ್ಕೇರಿತು, ಆವಾಗ ಈ ಗುರುಕುಲ ಶಾಲೆಗಳೆಲ್ಲ ನಿಂತು ವ್ಯಾಸತೀರ್ಥರು ಆರಂಭಿಸಿದ್ದಂತಹ ಮುಖ್ಯ ಪ್ರಾಣನ ಸನ್ನಿಧಾನದಲ್ಲಿದ್ದ ಶಾಲೆಗಳೆಲ್ಲ ನಿಂತು ಹೋಗುವುದಕ್ಕೆ ನಮ್ಮ ವಿದೇಶಿ ಆಕ್ರಮಣ, ಅದರಲ್ಲೂ ಕೂಡ ಬ್ರಿಟಿಷರ ಮೆಕಾಲೆ ಶಿಕ್ಷಣ ಪದ್ಧತಿ ಬರುವುದಕ್ಕಿಂತ ಮುಂಚೆ ಒಂದು ಪದ್ಧತಿ ಇತ್ತಲ್ವ, ಅದು ಪ್ರಮುಖವಾಗಿ ಕಾರಣ ಆಯಿತು. ಮೆಕಾಲೆ ಶಿಕ್ಷಣ ಪದ್ಧತಿ ಬಂದ ಮೇಲೆ ಮನೆಗಳ ಪಾಠಶಾಲೆಯು ನಿಂತು ಹೋದ. ಅಂತೂ ಈ ವ್ಯವಸ್ಥೆ ಏನಾಯಿತು, ವ್ಯಾಸತೀರ್ಥರ ಕಾಲದಲ್ಲಂತೂ ಒಂದೇ ವರ್ಷದಲ್ಲಿ 732 ಪಾಠಶಾಲೆಗಳನ್ನು ತೆಗೆದಿದ್ದಾರೆ. 732 ಕಡೆಯಲ್ಲಿ ಮುಖ್ಯ ಪ್ರಾಣನ ಪ್ರತಿಷ್ಠೆ ಮಾಡಿ ಆ ವರ್ಷ ಅಷ್ಟು ಶಾಲೆಗಳನ್ನು ಆರಂಭಿಸಿದಂತಹ ದಿವ್ಯ ಕೀರ್ತಿ ಅದು ವ್ಯಾಸತೀರ್ಥರದ್ದು. ಅಂದ್ರೆ ಶಿಕ್ಷಣ ಅದು ಗ್ರಾಮಕ್ಕೊಂದು ಶಿಕ್ಷಣ ಇರಬೇಕು. ನಮ್ಮಲ್ಲಿ ಒಂದು ಸುಭಾಷಿತ ಇದೆ, ಬೆಂಕಿ ಇಲ್ಲದೆ ಸುಡುವಂತಹದ್ದು ಅಂತಿದೆ. ಯಾವುದು ಅಂದ್ರೆ ಆರು ಅಂತ ಒಂದು ಸುಭಾಷಿತ. ವಿನಾಗ್ನಿನ ಸಂದಹತೆ ಶರೀರಂ, ಅಗ್ನಿ ಇಲ್ಲದೆ ಶರೀರವನ್ನು ಸುಡುತ್ತಪ್ಪ. ಯಾವುದು? ಕುಗ್ರಾಮ ವಾಸ, ಕುಜನಸ್ಯ ಸೇವಾ, ಕುಭೋಜನಂ, ಕ್ರೋಧಮುಖಿ ಚ ಭಾರ್ಯ, ಮೂರ್ಖಶ್ಚ ಪುತ್ರ, ವಿಧವಾಚ ಕನ್ಯಾ, ವಿನಾಗ್ನಿನ ಸಂದಹತೆ ಶರೀರಂ ಅಂತ. ಇದರ ವಿವರಣೆ ಎಲ್ಲ ಕೊಡುವುದಿಲ್ಲ. ಸದ್ಯಕ್ಕೆ ನಮಗೆ ಬೇಕಾದ ಯಾವುದು ಅಂದ್ರೆ ಕುಗ್ರಾಮ ವಾಸ ಅನ್ನೋದು ಒಂದು ಬೇಕು. ಕುಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಬೆಂಕಿ ಬೇಡ, ಶರೀರವನ್ನು ಅದೇ ಸುಡ್ತಾ ಇರುತ್ತೆ ಅಂತ. ಇಲ್ಲಿ ನಾವು ಕುಗ್ರಾಮ ವಾಸ ಅಂದ್ರೆ ಏನು ಅರ್ಥ ಮಾಡಿಕೊಳ್ತೇವೆ? ಕುಗ್ರಾಮ ಅಂದ್ರೆ ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲ, ಒಳಚರಂಡಿ ವ್ಯವಸ್ಥೆಯೂ ಕೂಡ ಇರುವುದಿಲ್ಲ, ಕಾವೇರಿ ವಾಟರ್ ಕನೆಕ್ಷನ್ ಸುತರಾಂ ಇಲ್ಲ ಅಂತದ್ದಕ್ಕೆ ಕುಗ್ರಾಮ ಅಂತ ಹೆಸರು. ಇದು ನಾವೇ ಮಾಡಿಕೊಂಡಿರುವ ವ್ಯವಸ್ಥೆ. ಆದರೆ ಶಾಸ್ತ್ರ ಕುಗ್ರಾಮ ಅನ್ನುವುದನ್ನು ಹೀಗೆ ಹೇಳುವುದಿಲ್ಲ. ಯಾವ ಒಂದು ಗ್ರಾಮದಲ್ಲಿ ವಿದ್ಯಾಸ್ಥಾನ ಮತ್ತು ದೇವಸ್ಥಾನ ಇಲ್ಲವೋ ಅದು ಕುಗ್ರಾಮ. ಇಷ್ಟು ಸುಲಭವಾಗಿ ಹೇಳುತ್ತೆ. ಅಂದ್ರೆ ಒಂದು ಪಾಠಶಾಲೆ, ಒಂದು ದೇವಸ್ಥಾನ, ಇವೆರಡು ಬೇಕು. ಯಾಕಂದ್ರೆ
ಮನುಷ್ಯನಿಗೆ ಬೇಕಾದದ್ದು ಮನಸ್ಸಿಗೆ ಶಿಕ್ಷಣ, ಬುದ್ಧಿಗೆ ಶಿಕ್ಷಣ. ಬರೀ ಬುದ್ಧಿಗೆ ಶಿಕ್ಷಣ ಸಿಕ್ಕಿದ್ರೆ ಅವ ಪಂಡಿತ ಆಗ್ತಾನೆ, ಆದ್ರೆ ಮನುಷ್ಯ ಆಗುದಿಲ್ಲ. ಬರೀ ಮನಸ್ಸಿಗೆ ಶಿಕ್ಷಣ ಸಿಕ್ಕಿದ್ರೆ ಅವ ಮಾನವೀಯ ವ್ಯಕ್ತಿತ್ವದವ ಆಗ್ತಾನೆ, ಆದ್ರೆ ಪಾಂಡಿತ್ಯ ಇರುವುದಿಲ್ಲ. ಇವೆರಡೂ ಇರಬೇಕಲ್ವಾ? ಮನಸ್ಸಿನ ಶಿಕ್ಷಣ ಅನ್ನುವುದು ಅವನಿಗೆ ಲೋಕದಲ್ಲಿ ಬದುಕುವ ಮಾರ್ಗವನ್ನು ಹೇಳುತ್ತೆ, ಜನರ ಮೇಲೆ ಕೃಪೆ, ಅನುಕಂಪೆ, ದಯೆ ಇವುಗಳನ್ನು ಹುಟ್ಟಿಸುತ್ತೆ, ಕಷ್ಟದಲ್ಲಿದ್ದವರನ್ನು ಕಂಡಾಗ ಇವ ಮನಸ್ಸು ಅರಗುತ್ತೆ. ಇವೆಲ್ಲವೂ ಕೂಡ ಮಾನವೀಯ ಮೌಲ್ಯಗಳೆಲ್ಲವೂ ಕೂಡ ಮಾನಸ ಶಿಕ್ಷಣದಲ್ಲಿ ಸೇರ್ತಾರೆ. ಬೌದ್ಧಿಕ ಶಿಕ್ಷಣ ಅನ್ನೋದು ಅದು ಗಣಿತ ಇರಬಹುದು, ವಿಜ್ಞಾನ ಇರಬಹುದು, ಇಲ್ಲ ತರ್ಕಶಾಸ್ತ್ರ ಇರಬಹುದು, ಮೀಮಾಂಸಾ ಶಾಸ್ತ್ರ, ಇದೆಲ್ಲವೂ ಕೂಡ ಬೌದ್ಧಿಕ ಶಿಕ್ಷಣ. ಇವೆರಡೂ ಕೂಡ ಬೇಕು. ಮಾನಸ ಶಿಕ್ಷಣ ಅದು ದೇವಸ್ಥಾನದ ಮೂಲಕ ಸಿಗುವಂಥದ್ದು, ಬೌದ್ಧಿಕ ಶಿಕ್ಷಣ ಅದು ಪಾಠಶಾಲೆಯ ಮೂಲಕ ಸಿಗುವಂಥದ್ದು. ಇವೆರಡೂ ಇದ್ರೆ ಆ ಊರು ಚೆನ್ನಾಗಿದೆ ಅಂತ ಅರ್ಥ. ಅದರಿಂದ ಒಂದು ಊರು ಕುಗ್ರಾಮ ಹೌದೋ ಅಲ್ಲೋ ಹೇಗೆ ನೋಡಬೇಕು? ಇದೊಂದು ಶಾಸ್ತ್ರ ಹೇಳುವುದು, ಆ ಊರಿನ ದೇವಸ್ಥಾನಕ್ಕೆ ಒಂದು ಸಲ ಹೋಗಿ ನೋಡು, ಆ ಊರಿನ ಶಾಲೆಯನ್ನು ಒಂದು ಸಲ ನೋಡು. ಎರಡು ಸರಿ ಇದೆ ಅಂದ್ರೆ ಊರು ಸರಿ ಇದೆ ಅಂತ ಅರ್ಥ. ಅದು ಎರಡು ಸರಿ ಇಲ್ಲ, ಶಾಲೆಯ ಪಕ್ಕದಲ್ಲೇ ಧೂಮಪಾನ ಮತ್ತು ಮದ್ಯಪಾನಕ್ಕೆ ಸಂಬಂಧಪಟ್ಟ ವ್ಯವಸ್ಥೆ ಹೀಗುಂಟು, ಆ ಊರು ಸರಿ ಇಲ್ಲ ಅಂತ ತೀರ್ಮಾನ ಮಾಡಿ. ದೇವಸ್ಥಾನದ ಪಕ್ಕ, ದೇವಸ್ಥಾನದ ಪರಿಸರ ಅದು ಸರಿಯಾಗಿಲ್ಲ, ಹಾಗಾದ್ರೆ ಆ ಊರಿನ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ತೀರ್ಮಾನಿಸಿ. ಹಾಗಾದ್ರೆ ಒಂದು ಊರು ಸುಗ್ರಾಮವಾಗುವುದು ಅಥವಾ ಕುಗ್ರಾಮವಾಗುವುದು ಅಲ್ಲಿರುವ ವಿದ್ಯಾಸ್ಥಾನ ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಈ ದೃಷ್ಟಿಯಿಂದ ವ್ಯಾಸತೀರ್ಥರು ಪ್ರತಿಯೊಂದು ಗ್ರಾಮವನ್ನು ಸುಗ್ರಾಮ ಯೋಜನೆಯನ್ನು ರೂಪಿಸಿದರು. ಸುಗ್ರಾಮ ಯೋಜನೆಯ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಮುಖ್ಯ ಪ್ರಾಣನ ಪ್ರತಿಷ್ಠೆ. ಒಂದು ದೇವಸ್ಥಾನ ಆಯ್ತಾ, 4 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕಿ ಕಷ್ಟವನ್ನು ತೋಡಿಕೊಂಡು ಮನಸ್ಸನ್ನು ನೆಮ್ಮದಿ ಮಾಡಿಕೊಳ್ಳುವುದಕ್ಕಂತೂ ವ್ಯವಸ್ಥೆ ಆಯಿತು. ನೆಮ್ಮದಿಯಾದ ಮನಸ್ಸಿನಲ್ಲಿ ಜ್ಞಾನಶಕ್ತಿ ತುಂಬುವುದಕ್ಕೆ ಅಲ್ಲೇ ಒಂದು ವಿದ್ಯಾಸ್ಥಾನದ ವ್ಯವಸ್ಥೆ. ಹೀಗೆ ವಿದ್ಯೆ ಮತ್ತು ಮನಸ್ಸು, ಶುದ್ಧ ಮನಸ್ಸು, ಭಕ್ತಿ ಭಾವುಕತೆ ಇವುಗಳನ್ನು ಕೊಡುವುದರ ಮೂಲಕ ಒಂದು ಸಮಗ್ರ ಸುಗ್ರಾಮವಾಯಿತು ಅಂತಾದ್ರೆ ಆಗ ದೇಶ ಸುದೇಶವಾಗುತ್ತೆ, ಅದು ಸುರಾಜ್ಯವಾಗುತ್ತೆ. ಹೀಗೆ ಶ್ರೇಷ್ಠವಾದ ಸ್ವರಾಜ್ಯದ ಪರಿಕಲ್ಪನೆಯ ದೃಷ್ಟಿಯಿಂದ ಈ ದೇಶಕ್ಕೆ ಈ ಜ್ಞಾನದ ವ್ಯವಸ್ಥೆ ಬೇಕು ಅನ್ನುವುದು. ಇವತ್ತಿನ ಹಾಗೆ ಶಾಲೆಯ ವ್ಯವಸ್ಥೆ ಇಲ್ಲದೇ ಇದ್ದ ಕಾಲ ಅದು. ಅಧ್ಯಯನ ಮಾಡುವವರಿಗೆ ಗುರುಕುಲಗಳು ಮಾತ್ರ ವ್ಯವಸ್ಥೆ, ಆದರೆ ಗುರುಕುಲದಲ್ಲಿ ಕೆಲವರಿಗೆ ಮಾತ್ರ ಅವಕಾಶ ಅನ್ನುವ ವ್ಯವಸ್ಥೆ ಇತ್ತು. ಇವನ್ನೆಲ್ಲ ಮೀರಿ ಸರ್ವರಿಗೂ ಶಿಕ್ಷಣ ಸಿಗುವುದಕ್ಕೋಸ್ಕರ ಮುಖ್ಯ ಪ್ರಾಣನನ್ನು ಮುಂದಿಟ್ಟುಕೊಂಡ್ರು. ಯಾರು ಬೇಕಾದರೂ ಆರಾಧಿಸಬಹುದಾದಂತಹ ಪ್ರತೀಕ ಅದು ಅನ್ನುವ ದೃಷ್ಟಿಯಿಂದ ಎಲ್ಲರಿಗೂ ದೇವತಾರಾಧನೆ ಮಾಡುವುದಕ್ಕೆ ಬೇಕಾದ ಅವಕಾಶದ ಪರಿಕಲ್ಪನೆಯನ್ನು ವ್ಯಾಸತೀರ್ಥರು ಒಂದು ಸಾಮಾಜಿಕ ಕ್ರಾಂತಿಯ ರೂಪದಲ್ಲಿ ಆಗ ನಡೆಸಿದರು. ಯಾಕಂದರೆ ಮಠದಲ್ಲಿ ಈ ರೀತಿಯ ಕ್ರಮ ಇರಲಿಲ್ಲ. ಮಠ ಏನಿದ್ರು ಒಂದು ಸಮುದಾಯದವರಿಗೆ ಊಟ ಹಾಕುವುದು, ಆರಾಧನೆಗಳನ್ನು ನಡೆಸುವುದು ಈ ಕ್ರಮದಲ್ಲಿ ಇದ್ದದ್ದು. ಇವರು ಹಾಗಲ್ಲ, ಸಮಾಜದ ಪ್ರತಿಯೊಂದು ವರ್ಗದ ಜನರೂ ಕೂಡ ಮುಖ್ಯ ಪ್ರಾಣನ ಆರಾಧನೆ ಮಾಡುವುದಕ್ಕೆ ಬೇಕಾದ ಒಂದು ವ್ಯವಸ್ಥೆಯನ್ನು ಪರಿಕಲ್ಪಿಸಿಕೊಟ್ರು. ಎಲ್ಲರೂ ಕೂಡ ಅಧ್ಯಯನ ಮಾಡುವುದಕ್ಕೆ, ಅವರವರಿಗೆ ಯೋಗ್ಯವಾದ ಅಧ್ಯಯನವನ್ನು ಮಾಡುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಪರಿಕಲ್ಪಿಸಿಕೊಟ್ರು ಅನ್ನುವುದು ಇವರ ಒಂದು ಧಾರ್ಮಿಕ ಕ್ರಾಂತಿ. ಅದರಲ್ಲಿ ಮುಖ್ಯ ಪ್ರಾಣನ ಪ್ರತಿಷ್ಠೆ ಅನ್ನುವುದು ಮಾತ್ರ ಧಾರ್ಮಿಕ ಕ್ರಾಂತಿ ಅಲ್ಲ, ಅದೊಂದು ಶೈಕ್ಷಣಿಕ ಕ್ರಾಂತಿಯ ಹಿನ್ನೆಲೆಯಲ್ಲಿ ಮುಖ್ಯ ಪ್ರಾಣನ ಪ್ರತಿಷ್ಠೆ ಅನ್ನುವ ವಿಧಾನ ಬೆಳೆದುಕೊಂಡು ಬಂತು. ಇವರ ರಾಜಕೀಯ ವ್ಯಕ್ತಿತ್ವವನ್ನು ಸ್ವಲ್ಪ ಪರಿಗಣಿಸಬೇಕು. ಒಂದು ಶ್ರೀಕೃಷ್ಣನನ್ನು ಆರಾಧನೆ ಮಾಡ್ತಾ ಇದ್ದವರಲ್ಲ ಎಷ್ಟಾದರೂ, ಕೃಷ್ಣನ ಆರಾಧನೆ ಮಾಡುವವರು ರಾಜಕೀಯದಲ್ಲಿ ಸ್ವಲ್ಪ ಕೈ ಮೇಲೆ. ಅದು ಇವರಂತೂ ಕೃಷ್ಣ ಅಂತ ರಾಜಕಾರಣಿಯಾಗಿದ್ದ. ಅವನು ಎಲ್ಲೂ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಲ್ಲ. ಸಿಂಹಾಸನ ನೋಡಿದ್ರೆ ಒಂದು ಗೌದ ದೂರ ಕೃಷ್ಣ. ಆದರೆ ಎಲ್ಲಾ ಸಿಂಹಾಸನವು ಅವನ ಕೈಯಲ್ಲೇ ಇತ್ತು. ಅಕಸ್ಮಾತ್ ಒಂದು ಸಿಂಹಾಸನದಲ್ಲಿ ಅವ ಕೂತಿದ್ರೆ ಉಳಿದ ಸಿಂಹಾಸನದ ಕಡೆಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅವನಿಗೆ. ಅವನು ಕಿಂಗ್ ಮೇಕರ್ ಆಗಿ ಬೆಳೆದವ, ತಾನು ಸ್ವತಃ ಎಲ್ಲೂ ಕಿಂಗ್ ಆಗಲಿಲ್ಲ. ಅಲ್ಲಿ ಜರಾಸಂಧನನ್ನು ಬೀಳಿಸಿದ, ಜರಾಸಂಧನ ಮಗನನ್ನು ಸಹದೇವನನ್ನು ಸಿಂಹಾಸನದಲ್ಲಿ ಕೂಡಿಸಿ ಧರ್ಮದಲ್ಲಿ ಆಡಳಿತ ಮಾಡುವುದಾದ್ರೆ ಮಾಡು ಅಂತ ಹೇಳ್ತಾ. ಈ ಕಡೆ ಪ್ರಾಗ್ಜ್ಯೋತಿಷ ಅಸ್ಸಾಮಿಗೂ ಹೋಗಿದ್ದ, ಅಲ್ಲಿ ನರಕಾಸುರನನ್ನು ಬೀಳಿಸಿದ, ಅವನ ಮಗ ಭಗದತ್ತನನ್ನು ಸಿಂಹಾಸನದಲ್ಲಿ ಕೂಡಿಸಿ ಧರ್ಮದಲ್ಲಿ ನೋಡಿಕೋ ಅಂತ ಆದೇಶ ಕೊಟ್ಟು ಬಂದ. ಇಲ್ಲಿ ಕೌರವರನ್ನು ಬೀಳಿಸಿದ, ಪಾಂಡವ ರಾಜರನ್ನು ಯುಧಿಷ್ಠಿರನನ್ನು ಸಿಂಹಾಸನದಲ್ಲಿ ಕೂಡಿಸಿದ. ಕಂಸನನ್ನು ಬೀಳಿಸಿದ, ಅವನ ಅಪ್ಪನನ್ನು ಕುಳಿಸಿದ. ಎಲ್ಲಿ ಅಪ್ಪ ಚೆನ್ನಾಗಿದ್ದಾನೆ, ಧಾರ್ಮಿಕನಾಗಿದ್ದಾನೆ, ಆ ಅಪ್ಪನನ್ನು ಕುಳಿಸು. ಮಗ ಧಾರ್ಮಿಕನಾದ್ರೆ ಮಗನನ್ನು ಕುಡಿಸುವುದು. ಮಗನೂ ಸರಿ ಇಲ್ಲ, ಅಪ್ಪನೂ ಸರಿ ಇಲ್ಲ, ಅಪ್ಪ ಬದುಕಿಯೇ ಇಲ್ಲ ಅಂತಾದ್ರೆ ಪಕ್ಕದ ಊರಿನವರನ್ನು ತಂದು ಸಿಂಹಾಸನದಲ್ಲಿ ಕೂಡಿಸುವುದು. ಒಟ್ಟು ಯಾರು ಕೂತ್ರೆ ಊರಿಗೆ ಕ್ಷೇಮ ಇದೆ ಅವರನ್ನು ಸಿಂಹಾಸನದಲ್ಲಿ ಕೂಡಿಸುವ ವ್ಯವಸ್ಥೆ. ಸಿಂಹಾಸನದಲ್ಲಿ ಕೂಡಿಸುವುದು ಮಾತ್ರ ಅಲ್ಲ, ಅವರು ಈ ಧರ್ಮದ ಚೌಕಟ್ಟಿನಲ್ಲಿ ರಾಜ್ಯಭಾರ ನಡೆಸಬೇಕು ಅನ್ನೋ ಒಂದು ಚೌಕಟ್ಟು, ಅದಕ್ಕೆ ಅನುಗುಣವಾದ ವ್ಯವಸ್ಥೆ. ಅದು ಶ್ರೀಕೃಷ್ಣನ ರಾಜಕಾರಣ.
ಅದು ಈ ದೊಡ್ಡ ಧರ್ಮಾಧಿಪತಿಗಳಿಗೂ ಅಪೇಕ್ಷಿತ ಅನ್ನುವುದನ್ನು ಭಾಗವತದ ತೃತೀಯ ಸ್ಕಂದ ಹೇಳ್ತದೆ. ಚತುರ್ಥ ಸ್ಕಂದದಲ್ಲಿ ಇನ್ನೊಂದು ಮಾತು ಬರ್ತದೆ. ವೇನನ ಪ್ರಸಂಗ ಬಂದಾಗ ವೇನನನ್ನು ಸಿಂಹಾಸನದಿಂದ ಬ್ರಾಹ್ಮಣರು ಬೀಳಿಸಿ ಪೃಥುವನ್ನು ಸಿಂಹಾಸನಕ್ಕೆ ತಂದರು. ಅಲ್ಲ, ಈ ಬ್ರಾಹ್ಮಣರಿಗೆ ಈ ಎಡವಟ್ಟು ಕೆಲಸ ಯಾಕೆ ಬೇಕಿತ್ತು? ಇವರು ಏನಿದ್ರು ಹೋಗಿ ಕೂತ್ಕೊಂಡು ಗುರುಕುಲದಲ್ಲಿ ಪಾಠ ಹೇಳಬೇಕು, ಇಲ್ಲ ಮನೆಯಲ್ಲಿ ಅಗ್ನಿಯಲ್ಲಿ ಆಹುತಿ ಹಾಕಬೇಕು. ಅದು ಬಿಟ್ಟು ಈ ಕೆಲಸ ಎಲ್ಲ ಯಾಕೆ ಬೇಕು? ರಾಜನನ್ನು ಹೋಗಿ ಹುಂ ಅಂತ ಹೇಳಿ ಬೀಳಿಸುವುದು, ಹುಂಕಾರದಿಂದ ಬೀಳಿಸುವುದು. ಅವನನ್ನು ಬೀಳಿಸಿ ಇನ್ನೊಬ್ಬರನ್ನು ಮಥನ ಮಾಡಿ ಅದರಿಂದ ಪೃಥುವನ್ನು ತಂದು ಸಿಂಹಾಸನದಲ್ಲಿ ಕೂಡಿಸುವುದು. ಈ ಕೆಲಸಗಳನ್ನು ನೀವು ಯಾಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂದಾಗ ಶುಕಾಚಾರ್ಯರು ಹೇಳಿದರು, ಯಾರು ವಿಪ್ರನಿದ್ದಾನೆ, ಶಾಸ್ತ್ರಾರ್ಥ ಜ್ಞಾನವನ್ನು ಇನ್ನೊಬ್ಬರಲ್ಲಿ ಹಂಚುವ ವಿಷಯದಲ್ಲೇ ಆಸಕ್ತನಿದ್ದಾನೆ, ಅಂತಹ ವ್ಯಕ್ತಿಯೂ ಕೂಡ ಲೋಕಕ್ಕೆ ಅತ್ಯಂತ ಅಕ್ಷೇಮ ಉಂಟಾಗುವ ರಾಜಕಾರಣವು ಲೋಕದಲ್ಲಿ ನಡೆದಾಗ ಅದನ್ನು ಉಪೇಕ್ಷೆ ಮಾಡಿ ಕುಳಿತ ಅಂತಾದರೆ ಅವನ ಸ್ರವತೆ ಧರ್ಮ ತಸ್ಯಾಪಿ ಭಿನ್ನ ಭಾಂಡಾತ್ ಪಯೋಯಥ, ಅವನ ಪುಣ್ಯ ಎಲ್ಲ ಸೋರಿ ಹೋಗುತ್ತೆ, ಒಡೆದ ಮಡಿಕೆಯಿಂದ ಹಾಲು ಸುರಿದ ಹಾಗೆ. ಆದ್ರಿಂದ ಲೋಕಕ್ಕೆ ಅಕ್ಷೇಮ ಉಂಟಾಗುವ ರಾಜಕಾರಣ ನಡೀತಾ ಇರುವ ಸಂದರ್ಭದಲ್ಲಿ ಶಾಸ್ತ್ರದಲ್ಲೇ ಮುಳುಗಿದ ವ್ಯಕ್ತಿಯು ಕೂಡ ಲೋಕಕ್ಕೆ ಕ್ಷೇಮವಾಗುವ ರಾಜಕಾರಣವನ್ನು ತಾನು ಮಾಡಬೇಕು ಅನ್ನುವುದು ಆ ಮಾತಿನ ಶುಕಾಚಾರ್ಯರ ಅಭಿಪ್ರಾಯ. ಅದರ ಹಾಗೆ ನೋಡಿ, ಅದೊಂದು ಸಂದಿಗ್ಧವಾದ ಕಾಲ, ವ್ಯಾಸತೀರ್ಥರ ಕಾಲ. ಆವಾಗ ಬಿಜಾಪುರದ ಸುಲ್ತಾನನ ಪ್ರಭಾವ ಈ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿತ್ತು. ಬಹುಮನಿ ಸಾಮ್ರಾಜ್ಯದ ಉತ್ಪತ್ತಿಗೆ ಬೇಕಾದ ಎಲ್ಲ ರೀತಿಯ ರಾಜಕೀಯ ವಾತಾವರಣ ನಿರ್ಮಾಣ ಆಗಿ ಹೋಗಿತ್ತು. ಅಂಥ ಸಂದರ್ಭದಲ್ಲಿ ವ್ಯಾಸತೀರ್ಥರು ಮೊದಲು ಪ್ರಭಾವ ಬೀರಿದ್ದು ಬಿಜಾಪುರ ಸುಲ್ತಾನನ ಮೇಲೆ. ಇವರೇನು ಊರಲ್ಲೆಲ್ಲ ಮುಖ್ಯ ಪ್ರಾಣನ ಪ್ರತಿಷ್ಠೆ, ಗುರುಕುಲಗಳ ಪ್ರತಿಷ್ಠೆ, ಅಧ್ಯಯನದ ವ್ಯವಸ್ಥೆ ಎಲ್ಲ ಮಾಡಿದ್ರು, ಸುಲ್ತಾನನಿಗೆ ಖುಷಿ ಆಯ್ತಂತೆ. ಜನರೆಲ್ಲ ಇವರ ಕಡೆಗೆ ಪ್ರಭಾವಿತರಾಗಿರುವುದನ್ನು ನೋಡಿ ಸುಲ್ತಾನ ಇವರನ್ನು ಸಣ್ಣ ಆಸ್ಥಾನಕ್ಕೆ ಕರೆಸಿಕೊಂಡು ಇವರಿಗೆ ಪಾದಪೂಜೆಯನ್ನು ಮಾಡ್ತಾನೆ. ಮಾಡಿ ಒಂದು ಒಂಟೆ, ಆ ಒಂಟೆಯ ಮೇಲೆ ಒಂದು ಹಸಿರು ಬಣ್ಣದ ಒಂದು ಧ್ವಜ, ಇದನ್ನು ಇವರು ಎಲ್ಲಿ ಹೋಗುವಾಗಲೂ ಕೂಡ ತೆಗೆದುಕೊಂಡು ಹೋಗುವ ಹಾಗೆ ವ್ಯವಸ್ಥೆ. ಇದು ರಾಜಮರ್ಯಾದೆ. ಈ ರಾಜಮರ್ಯಾದೆಯನ್ನು ಬಿಜಾಪುರ ಸುಲ್ತಾನದಿಂದ ಮೊದಲು ಪಡೆದವರು ಅಂದರೆ ಅದು ವ್ಯಾಸತೀರ್ಥ. ಹಾಗಾಗಿ ಇವ ವರ್ಣನೆ ಮಾಡ್ತಾನೆ ವ್ಯಾಸಯೋಗಿ ಚರಿತೆಯಲ್ಲಿ. ವ್ಯಾಸತೀರ್ಥರು ಒಂದು ಊರಿಗೆ ಬರುವಾಗ, ಎಲ್ಲಿ ತಿರುಪತಿಯ ಪೂಜೆಯೆಲ್ಲ ಮುಗಿಸಿಕೊಂಡು ಅವರು ಹಂಪೆಯ ಕಡೆಗೆ ಅಂದರೆ ವಿಜಯನಗರಕ್ಕೆ ಬರುವಾಗ, ವಿಜಯನಗರದಲ್ಲಿ ಅವರನ್ನು ಸ್ವಾಗತಿಸುವುದಕ್ಕೆ ಸಿದ್ಧತೆ ನಡೆದಿತ್ತು. ಎಲ್ಲ ರಸ್ತೆಗಳನ್ನೆಲ್ಲ ಸ್ತ್ರೀಯರು ಗೋಮಯೋದಕದಿಂದ ಸಂಪ್ರೋಕ್ಷಣ ಮಾಡಿ ಎಲ್ಲ ಕಡೆಯಲ್ಲೂ ರಂಗವಲ್ಲಿಯ ಚಿತ್ತಾರವನ್ನಿಟ್ಟು ಅಲಂಕಾರ ಮಾಡಿದ್ರು. ಎಲ್ಲ ಕಡೆಯಲ್ಲೂ ತಳಿರು ತೋರಣಗಳಿಂದ, ಪಂಚಪಲ್ಲವಗಳಿಂದ ಶೋಭಾಯಮಾನವಾದಂತಹ ರಥ್ಯಾವಿಶೇಷಗಳು. ಎಲ್ಲಿ 4 ರಸ್ತೆಗಳು ಸೇರ್ತಾವೆ ಅಲ್ಲಿ ಮುತ್ತು ರತ್ನಗಳ ಚಿತ್ತಾರಗಳನ್ನು ಇವರು ರೂಪಿಸಿದ್ರಂತೆ. ಇವರು ಬಂದಾಗ ಹೋಗಿ ನದಿಯಲ್ಲಿ ಮುಳುಗಿ ಸ್ನಾನಿಸುವುದಕ್ಕೋಸ್ಕರ ನದಿಯ ಕಡೆಯಲ್ಲೂ ಕೂಡ ಮೆಟ್ಟಲಿಲ್ಲದೇ ಇದ್ದ ಜಾಗದಲ್ಲೆಲ್ಲ ಗೋಮೆಯ ಲೇಪಿತವಾದಂತಹ ಒದ್ದೆ ಮಣ್ಣಿನ ಮೆಟ್ಟಲುಗಳನ್ನು ಇವರೆಲ್ಲ ಸಿದ್ಧಪಡಿಸಿ ಇಟ್ಟಿದ್ದಾರಂತೆ ವ್ಯಾಸತೀರ್ಥರ ಸ್ವಾಗತಕ್ಕೋಸ್ಕರ. ವ್ಯಾಸತೀರ್ಥರು ಬಂದ್ರು ಅನ್ನುವುದನ್ನು ವರ್ಣಿಸ್ತಾನೆ. ಬರುವಾಗ ಮೊದಲು ಕಾಣಿಸಿದ್ದು ಒಂಟೆಯ ಮೇಲೆ ಜೋತಾಡ್ತಾ ಇದ್ದಂತಹ ಹಸಿರು ಪತಾಕೆ, ಅದು ಬಿಜಾಪುರ ಸುಲ್ತಾನ ದಯಪಾಲಿಸಿರ್ತಕ್ಕಂತಹ ಒಂದು ತನ್ನ ಸೇವೆ, ಈ ಒಂದು ಮಠಕ್ಕೆ ನಮ್ಮಿಂದ ಸಲ್ಲುವ ಸೇವೆ ಅಂತ ಕೊಟ್ಟಿರತಕ್ಕಂಥದ್ದು ಅದು. ಆಮೇಲೆ ದೊಡ್ಡ ಆನೆ, ಆಮೇಲೆ ಕುದುರೆಗಳ ಹಿಂಡು, ಆ ಕುದುರೆಗಳ ಜೊತೆಯಲ್ಲಿ ಸಾಗತಕ್ಕಂತಹ ಗಾಡಿಗಳಲ್ಲಿ ನಾನಾ ವಿಧದ ಪುಸ್ತಕಗಳು. ನೋಡಿ, ಇವರು ಗ್ರಂಥಾಲಯ ಇವರ ಸಂಸ್ಥಾನದ ಜೊತೆಗೆ ಸಂಚಾರ ಮಾಡ್ತಾ ಇದ್ರು. ಸಂಚಾರಿ ಗ್ರಂಥಾಲಯ ಅಂತ ವ್ಯವಸ್ಥೆ ಸುರಾದದ್ದೇ ಅವರಿಂದ. ಅಲ್ಲಿ ಕುದುರೆಗಳ ಬಂಡಿಗಳಲ್ಲಿ ನಾನಾ ರೀತಿಯ ಪುಸ್ತಕಗಳು. ಈ ಪುಸ್ತಕ ಸಮುದಾಯಗಳಾದ ಮೇಲೆ ವಿಪ್ರರ ಸಮುದಾಯ ಘೋಷದ ಜೊತೆಗೆ ಇವರು ಪಲ್ಲಕ್ಕಿ ಮಿನಾರೆಯಲ್ಲಿ ಕುಳಿತು ಸಾಗಿ ಬರ್ತಾ ಇದ್ದಾರೆ ಅಂತ ಇದನ್ನು ಉಲ್ಲೇಖ ಮಾಡಿದ್ದಾನೆ. ಅವರ ಈಗ ಎಲ್ಲ ವ್ಯಾನುಗಳಲ್ಲಿ, ಬಸ್ಸುಗಳಲ್ಲಿ ಎಲ್ಲ ಹೋಗುವ ದೊಡ್ಡ ದೊಡ್ಡ ಮಠಗಳ ಸಂಸ್ಥಾನದ ಹಾಗೆ ಆಗ ಕುದುರೆ, ಆನೆ, ಒಂಟೆಗಳ ಮೂಲಕ ಸಂಸ್ಥಾನಗಳು ಸಾಗ್ತಾ ಇದ್ದವು. ಅದರಲ್ಲೂ ಇಂತಹ ರಾಜಮರ್ಯಾದೆಯನ್ನು ಹೊತ್ತು ಬರ್ತಾ ಇದ್ದಂತಹ ದೊಡ್ಡ ಸಂಸ್ಥಾನ ಅದು ಅಂತ ವರ್ಣಿಸ್ತಾನೆ. ಅಂದ್ರೆ ಬಿಜಾಪುರದ ಸುಲ್ತಾನನ ಮೇಲೆ ಮೊದಲು ಇವರ ಪ್ರಭಾವ ಇದೆ. ಈ ಪ್ರಭಾವ ಬೀರುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಇದು ಇತರ ಪಂಥೀಯರ ಮೇಲೆಯೂ ಪ್ರಭಾವ ಬೀರುವುದಕ್ಕೆ ಸಾಧ್ಯ ಆಗುವುದು ಯಾವಾಗ ಅಂದ್ರೆ ಎಲ್ಲವನ್ನೂ ಸಮದೃಷ್ಟಿಯಿಂದ ನೋಡತಕ್ಕಂತಹ ಒಂದು ರಾಜಗುರುತ್ವ ಇದ್ದಲ್ಲಿ ಮಾತ್ರ ಇದು ಸಾಧ್ಯ ಆಗ್ತದೆ. ರಾಜರ ಮೇಲೆ ಒಂದು ಪೀಠ, ಅದು
ಪ್ರಭಾವ ಬೀರಬೇಕು ಅಂತಾದರೆ ಅಲ್ಲಿ ಸಮಭಾವ ಅನ್ನೋದು ಅತ್ಯಂತ ಮುಖ್ಯ. ಇದು ನಾವು ವ್ಯಾಸತೀರ್ಥರ ಒಂದು ಪರಂಪರೆಯಲ್ಲೇ ಕಾಣ್ತೇವೆ. ವ್ಯಾಸತೀರ್ಥರ ನಿಕಟ ಸನ್ನಿಧಾನ ಇದ್ದಿರತಕ್ಕಂತಹ ವಾದಿರಾಜರಿರ್ಬೋದು, ವಿಜಯೀಂದ್ರ ತೀರ್ಥರಿರ್ಬೋದು, ಇವರೆಲ್ಲ ಇವ ದ್ವೈತಿ, ಇವ ಅದ್ವೈತಿ, ಇವ ವಿಶಿಷ್ಟಾದ್ವೈತಿ ಈ ರೀತಿಯ ಒಂದು ಕಲ್ಪನೆ ಇರಲಿಲ್ಲ. ಎಲ್ಲರನ್ನೂ ಅತಿ ಪ್ರೀತಿಯಿಂದ ಸ್ವೀಕರಿಸಿದ್ರು. ತಮ್ಮ ಸಿದ್ಧಾಂತದ ಮೇಲೆ ದೃಢವಾದ ನಿಷ್ಠೆಯ ಜೊತೆಗೆ ಇದರ ಎಲ್ಲ ಪಕ್ಷಗಳ ಮೇಲೆಯೂ ಕೂಡ ವಿಶಿಷ್ಟವಾದ ಒಂದು ಧರ್ಮ ನಿರಪೇಕ್ಷತೆ ಅಂತ ಕರೆಯುವುದಿಲ್ಲ, ಆ ರೀತಿಯ ನಿರಪೇಕ್ಷತೆ ಇದು ಇವರಲ್ಲಿ ಕಾಣಿಸುತ್ತೆ. ಅದು ಕೇವಲ ಈ ಸನಾತನ ಧರ್ಮಾನುಯಾಯಿಗಳಲ್ಲಿ ಮಾತ್ರ ಅಲ್ಲ, ಅವತ್ತು ಹೆಚ್ಚು ಪ್ರಭಾವವನ್ನು ಪಡೆದಿದ್ದಂತಹ ಕ್ರೈಸ್ತ ಮತದವರಿರ್ಬೋದು. ಯಾಕಂದ್ರೆ ಪೋರ್ಚುಗೀಸರು ಮಹಾಪ್ರಭಾವಿಗಳಾಗಿದ್ದ ಕಾಲ ಅದು. ಎರಡನೇದ್ದು ಈ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟ ಪ್ರಭಾವವೂ ಕೂಡ ಇದ್ದಂತಹ ಕಾಲ ಅದು. ಈ ಎಲ್ಲರನ್ನೂ ಕೂಡ ಒಂದು ದೈವೀ ಭಾವದಿಂದ ನೋಡುವಂತಹ ವ್ಯಕ್ತಿತ್ವ. ಪ್ರತಿಯೊಬ್ಬರೂ ಮನುಷ್ಯರು, ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕಿದೆ, ಅವರವರ ಧರ್ಮವನ್ನು ಅನುಷ್ಠಾನ ಮಾಡುವುದಕ್ಕೆ ಅವರವರಿಗೆ ಹಕ್ಕಿದೆ ಅನ್ನುವ ಭಾವವನ್ನು ಇಟ್ಟುಕೊಂಡು ತಮ್ಮ ಸಿದ್ಧಾಂತದ ಮೇಲೆ ದೃಢ ನಿಷ್ಠೆಯಿಂದ ಅನುಷ್ಠಾನವನ್ನು ನಡೆಸಿಕೊಂಡು ಬಂದಿರುವ ವ್ಯಕ್ತಿ. ಹಾಗಾಗಿ ಸಮಾಜಕ್ಕೆ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಡುವುದಕ್ಕೆ ಸಾಧ್ಯವಾಯಿತು. ಈ ಭಾವ ಇಲ್ಲದೆ ನಮ್ಮ ಸಿದ್ಧಾಂತ ಸರ್ವಶ್ರೇಷ್ಠ, ಇದನ್ನು ಯಾರು ಅನುಸರಿಸುವುದಿಲ್ಲ ಅವರೆಲ್ಲ ನರಕಕ್ಕೇ ಹೋಗುವುದು, ಅಂಥವರ ಮುಖ ನೋಡಿದರೆ ನಾವು ಸ್ನಾನ ಮಾಡಬೇಕು ಅನ್ನೋ ಮನಸ್ಥಿತಿ ನಮ್ಮಲ್ಲಿದ್ರೆ ಅವ ಸಮಾಜಕ್ಕೆ ಯಾವುದೇ ದೊಡ್ಡ ಕೊಡುಗೆಗಳನ್ನು ಕೊಡಲಿಕ್ಕಾಗುವುದಿಲ್ಲ. ಎಲ್ಲರನ್ನೂ ಕೂಡ ಜೊತೆ ಸೇರಿಸಿಕೊಂಡು ಎಲ್ಲರ ಒಂದಿಗೆ ತಾನಾಗಿ ಅದರ ಜೊತೆಗೆ ತನ್ನ ಮಹತ್ವವನ್ನು ತಾನು ಇಟ್ಟುಕೊಂಡು ಸಾಗುವವ ಮಾತ್ರ ಲೋಕದಲ್ಲಿ ವಿಶಿಷ್ಟ ಕೊಡುಗೆಗಳನ್ನು ಕೊಡುವುದಕ್ಕೆ ಸಾಧ್ಯವಾಗ್ತದೆ. ಅಂತಹ ವ್ಯಕ್ತಿತ್ವ ನಾವು ವ್ಯಾಸತೀರ್ಥರಲ್ಲಿ ಕಾಣುವುದು. ಅವರು ಬಿಜಾಪುರದ ಸುಲ್ತಾನನನ್ನೂ ಹಾಗೆ ನೋಡಿದ್ರು. ಪೋರ್ಚುಗೀಸರ ದೊಡ್ಡ ದೊಡ್ಡ ಏನು ಬೈಬಲ್ ಪಂಡಿತರಿದ್ದಾರಲ್ಲ, ಅಂತಹ ಪಂಡಿತರನ್ನು ಅವರನ್ನು ಪಾದ್ರಿಗಳು ಅಂತ ಕರೀತಾರೆ. ಅಂದ್ರೆ ಶ್ರೀಪಾದರು ಅಂತ ಕರೆಯುವುದಿಲ್ಲ, ಶ್ರೀಪಾದ್ರಿಗಳು ಅಂತ. ಅವರು ಪಾದ್ರಿಗಳು. ಅವರನ್ನು ಕೂಡ ಇವರು ಅದೇ ರೀತಿಯಲ್ಲಿ ಕಾಣ್ತಾರೆ. ಅಂದ್ರೆ ಅವರ ಜ್ಞಾನದಲ್ಲಿ, ಅವರ ವಿಷಯದಲ್ಲಿ ನಿಷ್ಠೆ ಇದೆ, ಅವರಿಗೆ ನಂಬಿಕೆ ಇದೆ, ಸಾಕು. ಅವರು ಅವರನ್ನು ನಾವು ನಮ್ಮ ಪೂಜೆಗೆ ಕರೆಯುವುದಿಲ್ಲ, ಅವರ ಪೂಜೆಗೆ ನಾವು ಹೋಗುವುದಿಲ್ಲ. ಆದರೆ ಅವರ ವ್ಯಕ್ತಿತ್ವ, ಅವರು ಆ ರೀತಿಯಲ್ಲಿ ಧಾರ್ಮಿಕ ಭಾವದಿಂದ ಇರುವುದರಿಂದ ಲೋಕದಲ್ಲಿ ಸತ್ಯ ಮಾತಾಡಬೇಕು, ಧಾರ್ಮಿಕವಾಗಿ ನಡಿಬೇಕು, ಪ್ರಾಮಾಣಿಕವಾಗಿ ಜೀವನ ನಡೆಸಬೇಕು, ಇಷ್ಟಂತೂ ಇದೆ ಅಲ್ಲ, ಇದೇ ಲೋಕವನ್ನು ರಕ್ಷಣೆ ಮಾಡುವಂತಹದ್ದು ಇಷ್ಟು ಬೇಕು ಅಷ್ಟೇ. ಆ ರೀತಿ ನೋಡಿಕೊಂಡು ಪ್ರತಿಯೊಂದನ್ನೂ ಸಮವಾಗಿ ಸ್ವೀಕರಿಸ್ತಾ ಇದ್ದ ವ್ಯಕ್ತಿತ್ವ. ಹಾಗಾಗಿ ಬಿಜಾಪುರ ಸುಲ್ತಾನ ಇವರನ್ನು ಅತ್ಯಂತ ಪ್ರೀತ್ಯಾಧಾರಗಳಿಂದ ಗೌರವಿಸಿದ. ಪೋರ್ಚುಗೀಸರು ಕೂಡ ಇವರನ್ನು ಅತ್ಯಂತ ಪ್ರೀತ್ಯಾಧಾರಗಳಿಂದ ಗೌರವಿಸಿದರು. ಇವರ ಏನು ಗುರುಕುಲಗಳುಂಟು, ಮುಖ್ಯ ಪ್ರಾಣನ ಪ್ರತಿಷ್ಠೆಯಾಗಿ ಅಲ್ಲಲ್ಲಿ ಗುರುಕುಲಗಳು, ಆ ಗುರುಕುಲಗಳ ಆರ್ಥಿಕ ಜವಾಬ್ದಾರಿಯನ್ನು ಅಲ್ಲಲ್ಲಿನ ಪೋರ್ಚುಗೀಸ್ ಕವಾಡಗಳು ನಡೆಸ್ತಾ ಇದ್ವಂತೆ. ಆ ರೀತಿಯ ಸಹಕಾರ ಎಲ್ಲ ಯಾಕೆ ಬಂತು ಅಂದ್ರೆ, ಇವರು ಯಾವುದೋ ಒಂದು ಧಾರ್ಮಿಕವಾದ ಮೂಲಭೂತವಾದವನ್ನು ಹುಟ್ಟು ಹಾಕುವ ಕೆಲಸ ಅಲ್ಲ ಇವರದು, ಲೋಕಕ್ಕೆ ಸರಿಯಾದ ಶಿಕ್ಷಣ ಸಿಗಬೇಕು ಅಂತಕ್ಕಂತಹ ಭಾವನೆ ಇವರಲ್ಲಿದೆ. ಇದು ಅತ್ಯಪೇಕ್ಷಿತವಾದದ್ದು ಅಂತ ಅದಕ್ಕೆ ಬೇಕಾದ ಸಹಕಾರವನ್ನು ಅವರು ಕೊಡ್ತಾರೆ. ನಂಗನ್ಸುತ್ತೆ ಬಹುಶಃ ಇವರು ಇಂಗ್ಲಿಷ್ ಶಿಕ್ಷಣವನ್ನು ಸೇರಿಸಿದ್ರೆ ಏನೋ ಇವರು ಗುರುಕುಲದಲ್ಲಿ ಕಂಪ್ಯೂಟರ್ ಒಂದು ಇರಲಿಲ್ಲ, ಬಹುಶಃ ಇಂಗ್ಲಿಷ್ ಶಿಕ್ಷಣವನ್ನು ಸೇರಿಸಿರುವ ಸಾಧ್ಯತೆ ಇದೆ. ಕಾಲದಲ್ಲಿ ಆ ಕಾಲದ ಜ್ಞಾನ ಯಾವ ರೀತಿ ಇರಬೇಕು ಅದಕ್ಕೆ ಬೇಕಾದ ಶಿಕ್ಷಣ ಪದ್ಧತಿಯನ್ನು ರೂಪಿಸಿದ ಪ್ರಪ್ರಥಮ ಆ ಕಾಲದ ದೊಡ್ಡ ಸೈದ್ಧಾಂತಿಕ ವ್ಯಕ್ತಿ ಅಂತ ಹೇಳಿದ್ರೆ ಶ್ರೀ ವ್ಯಾಸತೀರ್ಥರು. ಅವರು ಇಂತಹ ಧಾರ್ಮಿಕ ಪ್ರಭಾವವನ್ನು ಮತ್ತು ಶೈಕ್ಷಣಿಕ ಪ್ರಭಾವವನ್ನು ಮೂಡಿಸುವುದಕ್ಕೆ ಬೇಕಾದ ರಾಜಕಾರಣದ ಸರ್ವಸ್ವವನ್ನು ತನ್ನಲ್ಲಿ ರೂಪಿಸಿಕೊಂಡಿದೆ. ಅದ್ ನೋಡಿ ಅವರ ಕ್ರಮ. ಈಗ ನರಸ ಮತ್ತು ನರಸಿಂಗ ಇವರದು ವಿಷಯ ಬಿಡುವ, ಕೃಷ್ಣದೇವರಾಯರ ಕಾಲಕ್ಕೆ ಬರೋಣ. ಕೃಷ್ಣದೇವರಾಯ ತನ್ನ ಪೂರ್ಣ ಮಟ್ಟದ ಗುರುಗಳನ್ನಾಗಿ ನಮ್ಮ ಕುಲದೇವತೆ ಅನ್ನುವ ಭಾವದಿಂದ ವ್ಯಾಸತೀರ್ಥರನ್ನು ಸ್ವೀಕರಿಸಿದ್ದ. ಯಾಕಂದ್ರೆ ಅವನಿಗೆ ಅಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದವು. ಮನುಷ್ಯನಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಬರಬೇಕು, ಒಬ್ಬ ಗುರುವಿನ ಅನುಗ್ರಹದಿಂದ ಅದು ಹೋಗಬೇಕು, ಆವಾಗ ಅವ ಭಾರಿ ಅಪ್ಪಟ ಚಿನ್ನಾಗಿ ಬಿಡ್ತಾನೆ. ಈ ಕೃಷ್ಣದೇವರಾಯನ ಅಪರಂಜಿ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ವ್ಯಾಸತೀರ್ಥರ ಇಂತಹ ಪ್ರಭಾವ ಇದೆ. ಎಂಥೆಂಥ ಸಮಸ್ಯೆಗಳು ಬಂದವು, ವ್ಯಾಸತೀರ್ಥರ ಮಂತ್ರಾಕ್ಷತೆ ಎಲ್ಲ ಪಾರು ಮಾಡಿತು. ಇದರ ಪರಿಣಾಮ ಏನು? ಕೃಷ್ಣದೇವರಾಯ ದೊಡ್ಡ ದೊಡ್ಡ ಸಮಸ್ಯೆ ಬಂದಾಗ ವ್ಯಾಸತೀರ್ಥರಲ್ಲಿ ಬಂದು ಕೊಡ್ತಿದ್ದ. ವ್ಯಾಸತೀರ್ಥರು ಒಂದು ಕಲಶ ಪ್ರತಿಷ್ಠೆ ಮಾಡ್ತಾ ಇದ್ರಂತೆ. ಇದನ್ನು ಸೋಮನಾಥ ಕವಿ ಬಹಳ ಚಂದ ಬರೀತಾನೆ. ಅಷ್ಟೇ ಅಲ್ಲ, ಹ್ಯೂನಿಜ್ ಅಂತ ಪರದೇಶದ ವ್ಯಕ್ತಿ ಈ ದೇಶಕ್ಕೆ ಬಂದು ಈ ಕೃಷ್ಣದೇವರಾಯನ ಆಡಳಿತ ಕಾಲದ ವ್ಯವಸ್ಥೆಗಳನ್ನೆಲ್ಲ ನೋಡಿ ಬರೆದಿಟ್ಟಿದ್ದಾನೆ. ಇವತ್ತು ಇತಿಹಾಸದ ದೃಷ್ಟಿಯಿಂದ ಒಂದು 3 ಜನ ಆ ಪರದೇಶದವರು ಬರೆದದ್ದು ಅವರ ನಿಬಂಧ ಇವತ್ತು ಇತಿಹಾಸದ ದೃಷ್ಟಿಯಿಂದ ತುಂಬಾ ಶ್ರೇಷ್ಠ ಪ್ರಮಾಣಗಳಾಗಿದ್ದಾರೆ. ಆತ ಬರೀತಾನೆ, ಒಬ್ಬ ಬ್ರಾಹ್ಮಣನಿದ್ದ ಅಂತ ಬರೀತಾನೆ. ಆ ಬ್ರಾಹ್ಮಣ ಜೀವನದಲ್ಲೇ ಹೆಣ್ಣನ್ನು ನೋಡಿರಲಿಲ್ಲ, ಅವನು ಮದುವೆಯಾಗದೇ ಇದ್ದ ಅದ್ಭುತ ವ್ಯಕ್ತಿ.
ಆ ವ್ಯಕ್ತಿ ಪ್ರತಿದಿನ ಆ ವ್ಯಕ್ತಿ ಆಗಾಗ ಈ ರಾಜನನ್ನು ಸ್ನಾನ ಮಾಡಿಸುತ್ತಿದ್ದ. ಸ್ನಾನ ಮಾಡಿಸ್ತಾ ಇದ್ದ ಬ್ರಾಹ್ಮಣನ ಮೇಲೆ ಈ ರಾಜನಿಗೆ ಅತ್ಯಂತ ಗೌರವವಿತ್ತು ಅಂತ ಬರೀತಾನೆ. ಇಂಗ್ಲಿಷಲ್ಲಿ ಬರೆದದ್ದು, ನಾನು ಕನ್ನಡದಲ್ಲಿ. ಇಲ್ಲಿ ನೋಡಿ, ಒಬ್ಬ ಸ್ನಾನ ಮಾಡಿಸಿದವನ ಮೇಲೆ ಗೌರವ ಯಾಕೆ ಬರಬೇಕು? ಸ್ನಾನ ಮಾಡಿಸಿದ ಮೇಲೆ ಗೌರವ ಅಂದ್ರೆ ಅದರ ಹಿನ್ನೆಲೆ ನಾವು ಅರ್ಥ ಮಾಡಿ ಬರಬೇಕು. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ, ಒಬ್ಬನಿಗೆ ಕಷ್ಟ ಬಂದ್ರೆ ಅವನಲ್ಲಿ ಮಾಹಾತ್ಮ್ಯ ಶಕ್ತಿ ವೃದ್ಧಿಯಾಗಬೇಕು ಅಂತಾದ್ರೆ ಗುರುವಾದವ ಕಲಶ ಪ್ರತಿಷ್ಠೆ ಮಾಡಿ ಕಲಶದಲ್ಲಿ ನ್ಯಾಸಗಳನ್ನೆಲ್ಲ ಮಾಡಿ ಆಮೇಲೆ ಶಿಷ್ಯನಿಗೆ ಅದರಿಂದ ಸ್ನಾನ ಮಾಡಿ ಅವನಲ್ಲೂ ನ್ಯಾಸವನ್ನು ಮಾಡಬೇಕು. ಪ್ರತಿಮಾಯಾಂ ಸನ್ನಿಧಿಕೃತ ಶಿಷ್ಯೇ ಮಾಹಾತ್ಮ್ಯಕೃತ್ ಭವೇತ್. ಇದನ್ನು ತಂತ್ರಸಾರ ಸಂಗ್ರಹದ 2ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾರೆ. ಏನು? ಬ್ರಹ್ಮ ಕಲಶದ ಕ್ರಮ. ಕಲಶದಲ್ಲಿ ನ್ಯಾಸಗಳು ಬೇರೆ ಬೇರೆ ರೀತಿಯ ಮಂತ್ರದ ನ್ಯಾಸ ಮಾಡಲಿಕ್ಕಿದೆ, ಜಪ ಮಾಡಲಿಕ್ಕಿದೆ. ಮಾಡಿ ಆ ಕಲಶವನ್ನು ಪ್ರತಿಮೆಗೆ ಅಭಿಷೇಕ ಮಾಡಿದರೆ ಪ್ರತಿಮೆಯಲ್ಲಿ ಭಗವಂತನ ಸನ್ನಿಧಾನ ಉಂಟಾಗ್ತದೆ. ಪ್ರತಿಮಾಯಾಂ ಸನ್ನಿಧಿಕೃತ. ಅದೇ ಕಲಶವನ್ನು ಶಿಷ್ಯನಿಗೆ ಅಭಿಷೇಕ ಮಾಡಿದರೆ ಶಿಷ್ಯೇ ಮಾಹಾತ್ಮ್ಯ ಕೃತಭವಿ, ಅವನಲ್ಲಿ ಅದು ಮಾಹಾತ್ಮ್ಯಕ್ಕೆ ಕಾರಣವಾಗ್ತದೆ. ಇವತ್ತಿಗೂ ಕೂಡ ಸನ್ಯಾಸ ದೀಕ್ಷೆ ಕೊಡಬೇಕಾದ್ರೆ ಅಂತಹ ಕಲಶ ಪ್ರತಿಷ್ಠೆ ಮಾಡಿ ಕೊನೆಗೆ ಆ ಕಲಶವನ್ನು ಶಿಷ್ಯನಿಗೆ ಅಭಿಷೇಕ ಮಾಡಲಿಕ್ಕಿದೆ. ಇದು ಶಿಷ್ಯನಲ್ಲಿ ಮಾಹಾತ್ಮ್ಯವನ್ನು ಹುಟ್ಟಿಸುವುದಕ್ಕೋಸ್ಕರ ಮಾಡತಕ್ಕಂತಹ ಅಭಿಷೇಕ. ಅಂತಹ ಅಭಿಷೇಕವನ್ನು ರಾಜರಿಗೂ ಕೂಡ ಮಾಡತಕ್ಕಂತಹ ಕ್ರಮ ಇದೆ ಅಂತ ಆಚಾರ್ಯರು ಉಲ್ಲೇಖಿಸ. ಇಲ್ಲಿ ಕೃಷ್ಣದೇವರಾಯನಲ್ಲಿ ಒಳ್ಳೆಯ ರಾಜತ್ವ ಅಥವಾ ಒಳ್ಳೆಯ ರಾಜವ್ಯಕ್ತಿತ್ವ ಮೂಡುವ ದೃಷ್ಟಿಯಿಂದ ಅವನು ಸಮಸ್ಯೆಯಿಂದ ಬಂದಾಗ ಇವರು ಕಲಶ ಪ್ರತಿಷ್ಠೆಯನ್ನು ಪುರೋಹಿತರ ಮೂಲಕ ಮಾಡಿಸಿ ಅದರಲ್ಲಿ ಶಿಷ್ಯರ ಮೂಲಕವೇ ಮಂತ್ರ ಜಪಾದಿಗಳನ್ನು ನಡೆಸಿ ಕೊನೆಗೆ ತಾನೇ ಸ್ವತಃ ತಂತ್ರಸಾರದಲ್ಲಿ ನಿರೂಪಿಸಿದ ನ್ಯಾಸಗಳನ್ನೆಲ್ಲ ಅದರಲ್ಲಿ ಮಾಡಿ ಅದನ್ನು ಈ ಶಿಷ್ಯನಾದಂತಹ ಕೃಷ್ಣದೇವರಾಯನಿಗೆ ಅಭಿಷೇಕ ಮಾಡಿಸ್ತಾ ಇದ್ರು. ಇದನ್ನು ಸ್ವತಃ ವ್ಯಾಸಯೋಗಿ ಚರಿತೆಯೂ ನಿರೂಪಣೆ ಮಾಡಿದೆ. ಪರದೇಶದ ಪ್ರಬಂಧ ಲಿಖಿತಕಾರರು ಕೂಡ ಲೇಖನ ಬರೆದಿದ್ದಾರೆ. ಅದನ್ನು ಇವರು ಅಭಿಷೇಕ ಮಾಡಿಸ್ತಾ ಇದ್ರು. ಯಾಕೆ ಬೇಕು? ಅಭಿಷೇಕ ಮಾಡಿದರೆ ದಕ್ಷಿಣೆ ಸಿಗ್ತದೆ ಅನ್ನೋ ಉದ್ದೇಶ ಅಲ್ಲ. ಉದ್ದೇಶ ಇಷ್ಟೇ, ಇವನಲ್ಲಿ ಮಾಹಾತ್ಮ್ಯ ಜಾಸ್ತಿ ಆದಷ್ಟು ನಮ್ಮ ಸನಾತನ ಧರ್ಮ ಉಳಿಯುವುದಕ್ಕೆ ಸಾಧ್ಯ ಇದೆ. ನೋಡಿ, ಆ ಕಾಲದಲ್ಲಿ ನಮ್ಮ ಸನಾತನ ಧರ್ಮ ಈ ದಕ್ಷಿಣ ಭಾರತದಲ್ಲಿ ಗಟ್ಟಿಯಾಗಿ ಉಳಿದದ್ದೇ ಅದು ಈ ಹಕ್ಕಬುಕ್ಕರ ಸಾಮ್ರಾಜ್ಯ ಮುಂದುವರೆದದ್ರಿಂದ. ಅವತ್ತು ವಿದ್ಯಾರಣ್ಯರು ಹಕ್ಕಬಕ್ಕರ ಮೂಲಕವಾಗಿ ಆ ವಿಜಯನಗರ ಸಾಮ್ರಾಜ್ಯವನ್ನು ಹುಟ್ಟು ಹಾಕದೆ ಹೋದರೆ ಈ ಸನಾತನ ಧರ್ಮಕ್ಕೆ ಇಂತಹ ಉಳಿಗಾಲ ಹೇಗೆ ಅಂತ ಒಂದು ಕಲ್ಪನೆಗೆ ಸಿಗ್ತಾ ಇರಲಿಲ್ಲ. ಅಲ್ಲಿಂದ ಉಳಿದದ್ದು ಬೆಳೆದದ್ದು ವ್ಯಾಸತೀರ್ಥರ ಕಾಲದಲ್ಲಿ. ವ್ಯಾಸತೀರ್ಥರ ಕಾಲದಲ್ಲಿ ಸ್ವತಃ ಕೃಷ್ಣದೇವರಾಯ ಮಧ್ವ ಸಿದ್ಧಾಂತದ ಆಳವಾದ ಪಾಂಡಿತ್ಯವನ್ನು ಪಡೆದ. ತಾನು ಏನು ಮಾಲ್ಯದ ಗ್ರಂಥವನ್ನು ರಚಿಸಿದ್ದಾನೆ, ತಾನೇ ಸ್ವತಃ ಸಂಸ್ಕೃತದ ಅಪ್ರತಿಮ ಕವಿಯಾಗಿದ್ದ ಕೃಷ್ಣದೇವರಾಯ. ತೆಲುಗು ಭಾಷೆಯಲ್ಲಿ ಕೆಲವು ಕಾವ್ಯಗಳನ್ನು ಬರೆದ, ಸಂಸ್ಕೃತದಲ್ಲಿ 2 ಕಾವ್ಯಗಳನ್ನು ರಚಿಸಿದ. ಆ 2 ಕಾವ್ಯದ ಪ್ರಾರಂಭದಲ್ಲೂ ಕೂಡ ಆತ ವ್ಯಾಸತೀರ್ಥರನ್ನು ದೇವರು ಅನ್ನುವ ರೀತಿಯಿಂದ ತಾನು ಸ್ತೋತ್ರ ಮಾಡ್ತಾನೆ. ನನ್ನ ಕುಲದೇವತೆ ಅಂತ ಹೇಳ್ತಾನೆ. ಆ ಕುಲದೇವತಾರೂಪಿಯಾದ ಗುರುವಿಗೆ ನನ್ನ ನಮಸ್ಕಾರ, ವ್ಯಾಸಗುರವೇ ನಮಃ ಅಂತ ಹೇಳ್ತಾನೆ. ಆ ರೀತಿಯಲ್ಲಿ ವ್ಯಾಸತೀರ್ಥರಿಂದ ಅಧ್ಯಯನ ನಡೆಸಿ ದೊಡ್ಡ ಕವಿಯಾಗಿ ತಾನೂ ಸಂಸ್ಕೃತ ಪಂಡಿತನಾಗಿದ್ದುಕೊಂಡು ಲೋಕದಲ್ಲಿ ಸಂಸ್ಕೃತದ ಅಧ್ಯಯನವನ್ನು ಅಲ್ಲಲ್ಲಿ ವ್ಯಾಸತೀರ್ಥರು ನಡೆಸುವುದಕ್ಕೆ ಪೂರ್ಣ ಸಹಕಾರವನ್ನು ಕೊಡುವಂತಹ ವ್ಯಕ್ತಿಯಾಗಿ ಬೆಳೆದ. ಹೀಗಾಗಿ ಲೋಕದ ಶೈಕ್ಷಣಿಕ ಕ್ರಾಂತಿಯಲ್ಲಿ ರಾಜಶಕ್ತಿಯನ್ನು ಉಪಯೋಗಿಸಿದರು ವ್ಯಾಸತೀರ್ಥರು. ಜೊತೆಗೆ ಸನಾತನ ಧರ್ಮದ ರಕ್ಷಣೆ ರಾಜಾಶ್ರಯದಿಂದ ನಡೆಯುವುದಕ್ಕೆ ಶಕ್ಯ. ಒಂದು ಸಂದರ್ಭ ಏನಾಯಿತು ಅಂದ್ರೆ, ಸುಮಾರು ವ್ಯಾಸತೀರ್ಥರಿಗೆ 80 ವರ್ಷ ಇರಬಹುದು. ಸುಮಾರು 15,020ನೇ ಇಸ್ವಿ. ಕೃಷ್ಣದೇವರಾಯ ಆ ಕಡೆ ಕಳಿಂಗ ದೇಶದ ದಂಡಯಾತ್ರೆಗೆ ಹೋಗಿದ್ದ. ಕಳಿಂಗ ದೇಶದಲ್ಲಿ ಅದು ಬಹಳ ಪ್ರಸಿದ್ಧವಾದ ದಂಡಯಾತ್ರೆ, ಇತಿಹಾಸ ಓದಿದವರಿಗೆ ರೋಮಾಂಚನಗೊಳ್ಳುವಂತಹ ದಂಡಯಾತ್ರೆ. ಅದರಲ್ಲಿ ಕೊನೆಗೆ ಒಪ್ಪಂದ ಮಾಡಿಕೊಳ್ಳಬೇಕಾಯಿತು. ಗಜಪತಿ ಒಪ್ಪಂದ ಅಂತ ಬಹಳ ಪ್ರಸಿದ್ಧವಾದ ಒಪ್ಪಂದ. ಒಪ್ಪಂದವಾಗಿ ಬರುವಾಗ ಅಲ್ಲಿಂದ ಯಾರು ಮಹಾಪಾತ್ರ, ಅಲ್ಲಿ ಮಹಾಪಾತ್ರ ಒಂದು ದೊಡ್ಡ ಗ್ರಂಥವನ್ನು ಕೊಟ್ಟಿದ್ದ. ನಮ್ಮ ಯುದ್ಧ ಏನೋ ಹೀಗೆ ನಡೆದು ಹೋಯಿತು, ಸೋಲು ಗೆಲುವು ಅನ್ನುವುದು ದೇವರಿಗೆ ಬಿಟ್ಟದ್ದು, ಒಪ್ಪಂದ ಆಗಿ ಹೋಗಿದೆ, ಇಲ್ಲಿಗೆ ಗೆದ್ದವರು ಸೋತವರು ಅನ್ನೋ ವಿಷಯ ಬಿಡುವ. ಆದರೆ ನಮ್ಮ ಊರಿನ ಪಂಡಿತರು ಈ ಗ್ರಂಥವನ್ನು ರಚಿಸಿದ್ದಾರೆ. ಅದ್ವೈತ ಸಿದ್ಧಾಂತದ ಪರಮ ಮುಖ್ಯ ಪ್ರಮೇಯಗಳಿಂದ ತುಂಬಿರುವ ಗ್ರಂಥ. ನಿಮ್ಮಲ್ಲಿ ನಿಮ್ಮ ಗುರುಗಳು ಏನೋ ನ್ಯಾಯಾಮೃತ ಅಂತ ಏನೋ ಬರೆದು ರಗಳೆ ಮಾಡಿದ್ದಾರಲ್ವಾ, ಅದಕ್ಕೆಲ್ಲ ಉತ್ತರ ಇದೆ ಇದರಲ್ಲಿ.
ಇದನ್ನು ಸಾಧ್ಯ ಇದ್ರೆ ನಿಮ್ಮ ಊರಿನಲ್ಲಿ ಯಾರಾದರೂ ಖಂಡಿಸಿ, ಆಗ ನಮ್ಮ ಪಂಥ ಸರಿ ಹೋಗುತ್ತೆ ಅಂತ ಹೇಳಿಕೊಟ್ಟು ಕಳಿಸಿದ್ದಾರೆ. ಇದನ್ನು ಕೃಷ್ಣದೇವರಾಯ ಇನ್ನೂ ಸುಮಾರು 48 ವರ್ಷದ ಯುವಕ, ಆತ ಆ ಗ್ರಂಥವನ್ನು ಹಿಡಿಕೊಂಡು ಬಂದವ. ತಾನು ವಿಜಯೋತ್ಸವ ಯಾತ್ರೆಯಿಂದ ಬಂದು ಸೀದಾ ಪಟ್ಟಣವನ್ನು, ರಾಜಧಾನಿಯನ್ನು ಪ್ರವೇಶ ಮಾಡಲಿಲ್ಲ. ಸೀದಾ ಗುರುಗಳ ಹತ್ತಿರ ಬರ್ತಾರೆ. ಗುರುಗಳ ಆಶ್ರಮಕ್ಕೆ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ತಾನು ದಂಡಯಾತ್ರೆಯಲ್ಲಿ ತಂದಂತಹ ವಿಶೇಷಗಳನ್ನೆಲ್ಲ ಅವರಿಗೆ ಅರ್ಪಿಸಿ, ಅದಕ್ಕಿಂತ ಮುಖ್ಯವಾಗಿ ಈ ಗ್ರಂಥವನ್ನು ಅವರ ಮುಂದೆ ಬಿಟ್ಟು, ಸ್ವಾಮಿ ಅದೇನು ಅವರ ಊರಿನವರು ರಚಿಸಿರುವಂತಹ ಗ್ರಂಥವಂತೆ, ಇದಕ್ಕೆ ಉತ್ತರ ಸಾಧ್ಯವಾದರೆ ಕೊಡಬಹುದು ಅಂತ ಪಂಥಾಹ್ವಾನ ಇಟ್ಟಿದ್ದಾರೆ ಅಂತ ಹೇಳಿ ಅದನ್ನು ಇಟ್ಟು ಹೋದ. ವ್ಯಾಸತೀರ್ಥರು ಮರುದಿವಸ ಸಾಯಂಕಾಲದ ಹೊತ್ತು ರಾಜನನ್ನು ಕರೆ ಕಳಿಸಿದ್ರಂತೆ. ಕರೆ ಕಳಿಸಿ ಈ ಗ್ರಂಥವನ್ನು ಅಲ್ಲಿಗೆ ಕೊಟ್ಟು ಕಳಿಸು ಅಂತ ಹೇಳಿ ಕಳಿಸಿದ್ರಂತೆ. ಆಮೇಲೆ ಆ ಊರಿನಿಂದ ಒಂದು ವಿಷಯವೂ ಕೂಡ ಸುದ್ದಿ ಈ ಊರಿಗೆ ಬರಲಿಲ್ಲ ಅಂತ ಇಷ್ಟನ್ನು ವ್ಯಾಸಯೋಗಿ ಚರಿತೆ ಉಲ್ಲೇಖ ಮಾಡಿದೆ. ಅಂದ್ರೆ ಒಂದೇ ದಿವಸದಲ್ಲಿ ಅದೇನೋ ಬಹಳ ದಪ್ಪದ ಗ್ರಂಥ ಅಂತ ಹೇಳ್ತಾನಪ್ಪ. ದಪ್ಪದ ಗ್ರಂಥ ಬಂದ್ರೆ ಇವರು ಪುಟ್ಟ ಗ್ರಂಥ ಮಾಡಿ ಅಲ್ಲಿ ಕಳಿಸಿದ್ರಂತೆ. ಅಷ್ಟು ದಪ್ಪದ ಗ್ರಂಥಕ್ಕೆ ಇಷ್ಟು ಪುಟ್ಟ ಗ್ರಂಥ ರಚಿಸಿ ಕಳಿಸಿದ್ದು ಅನ್ನುವುದು ಯಾವುದು? ಇದನ್ನು ಆ ಗ್ರಂಥಗಾರ ಬರೆಯುವುದಿಲ್ಲ, ವ್ಯಾಸಯೋಗಿ ಚರಿತೆಯಲ್ಲಿ ಬರೆಯುವುದಿಲ್ಲ. ಅವರು ಕೊಟ್ಟ ಗ್ರಂಥ ಯಾವುದು, ಇವರು ಬರೆದ ಗ್ರಂಥ ಯಾವುದು, ಇದು ಯಾವುದು ಇಲ್ಲ. ಯಾಕಂದ್ರೆ ನ್ಯಾಯಾಮೃತ ವ್ಯಾಸತೀರ್ಥರು ಇದ್ದ ಕಾಲದಲ್ಲಿ ಖಂಡನೆ ಬಂದದ್ದಕ್ಕೆ ನಮಗೆ ಉಲ್ಲೇಖ ಇಲ್ಲ. ಅವರ ನಂತರದಲ್ಲಿ ಖಂಡನೆ ಮಧುಸೂದನ ಸರಸ್ವತಿಗಳಿಂದ ಬಂತು, ಆಮೇಲೆ ಅದಕ್ಕೆ ಉತ್ತರ ಬಂತು, ತರಂಗಿಣಿ ರಾಮಾಚಾರ್ಯರಿಂದ ಬಂತು, ಅದು ಆಮೇಲೆ ನಡ್ಕೊಂಡು ಹೋಯಿತು. ಆದರೆ ವ್ಯಾಸತೀರ್ಥರ ಕಾಲದಲ್ಲಿ ನ್ಯಾಯಾಮೃತಕ್ಕೆ ಒಂದು ಪ್ರತಿದ್ವಂದ್ವವಾಗಿ ಯಾವ ಮಾತು ಕೂಡ ಎದ್ದು ನಿಂತದ್ದಕ್ಕೆ ಇತಿಹಾಸದಲ್ಲಿ ಪುರಾವೆ ಇಲ್ಲ. ಆದರೆ ಇವರು ಚಿಕ್ಕ ಗ್ರಂಥ ಕೊಟ್ಟು ಕಳಿಸಿದ್ರು, ಅಷ್ಟಕ್ಕೆ ಅದು ಸ್ತಬ್ಧವಾಗಿ ಹೋಯಿತು. ಅದು ಸರಿ ಉಂಟೋ ತಪ್ಪುಂಟೋ ಅಂತ ಒಂದು ಮಾತು ಪಿಟುಕಾಗಳಿಂದ ಬರಲಿಲ್ಲ. ಅಂದ್ರೆ ಅಷ್ಟು ಸ್ಪಷ್ಟ ಉತ್ತರ ಹೋಗಿತ್ತು ಅಂತ ಅರ್ಥ. ಅದನ್ನು ಆಮೇಲೆ ಇತಿಹಾಸ ತಜ್ಞರೆಲ್ಲ ವಿಮರ್ಶೆ ಮಾಡ್ತಾರೆ. ಇದು ಯಾವ ಗ್ರಂಥ ಇರಬಹುದು ವ್ಯಾಸತೀರ್ಥರು ರಚಿಸಿ ಕಳಿಸಿದ್ದು? ಅದು ಭೇದೋಜ್ಜೀವನ ಗ್ರಂಥ ಇರಬೇಕು ಅಂತ ಬಹಳಷ್ಟು ಪಂಡಿತರು ವಿಮರ್ಶೆ ಬಂದಿದ್ದಾರೆ. ನನಗೂ ಹಾಗೆ ಅನಿಸುತ್ತೆ. ಯಾಕಂದ್ರೆ ಭೇದೋಜ್ಜೀವನ ಗ್ರಂಥ ಬಹಳ ಪುಟ್ಟದು. ಬರೀ ಭೇದೋಜ್ಜೀವನ ಅಷ್ಟೇ ಗ್ರಂಥವನ್ನು ನೀವು ತಾಳೆಗರಿಯಲ್ಲಿ ಲೇಖನ ಮಾಡಿಟ್ರೆ ಬಹುಶಃ 10 ಪುಟ ಅಷ್ಟೇ. ಒಂದು 8 ರಿಂದ 10 ಪುಟದೊಳಗೆ ಭೇದೋಜ್ಜೀವನ ಗ್ರಂಥ ಮುಗಿಯುತ್ತೆ. ಅಷ್ಟು ಪುಟ್ಟ ಗ್ರಂಥದಲ್ಲಿ ಅದ್ವೈತದ ಪ್ರಮುಖವಾದ ವಾದಗಳೆಲ್ಲವೂ ಕೂಡ ಧೂಳಿಪಟವಾಗುವ ವಿಮರ್ಶೆಗಳಿದ್ದಾರೆ. ಬಹಳ ಸುಂದರವಾದ ಪುಟ್ಟ ಗ್ರಂಥ. ಅದು ಒಂದು ರೀತಿ ಬೆಂಕಿಪೊಟ್ಟ ಇದ್ದಾರೆ. ಬೆಂಕಿಪೊಟ್ಟಣದ ಒಂದು ಕಡ್ಡಿಗೆ ಇರಿದ್ರೆ ಊರನ್ನೇ ಸುಟ್ಟಾಕ್ಬೋದಲ್ವಾ? ಅಥವಾ ಊರಿಗೆಲ್ಲ ಬೆಳಕು ಕೊಡಬಹುದಲ್ವಾ? ಹಾಗೆ ಎಲ್ಲ ಕಡೆ ಬೆಳಕು ಬೀರಬಹುದಾದ ಬಹಳ ಪುಟ್ಟ ಗ್ರಂಥ. ಅಂಥ ಭೇದೋಜ್ಜೀವನ ಗ್ರಂಥದ ಮೂಲಕ, ಯಾಕಂದ್ರೆ ಆ ಶಬ್ದ ನೋಡಿ, ಭೇದೋಜ್ಜೀವನ ಅಂತಿದೆ. ಉಜ್ಜೀವನ ಅಂದ್ರೆ ಸ್ವಲ್ಪ ಶ್ವಾಸೋಚ್ಛ್ವಾಸ ಕಡಿಮೆ ಆದ ವ್ಯಕ್ತಿಗೆ ಒಂದು ಇಂಜೆಕ್ಷನ್ ಕೊಟ್ಟರೆ ಉಜ್ಜೀವನ ಆಗ್ತದೆ. ಸಂಸ್ಕೃತದಲ್ಲಿ ಇಂಜೆಕ್ಷನ್ಗೆ ಉಜ್ಜೀವನ ಅಂತ ಹೆಸರು. ಹಾಗೆ ಇಲ್ಲಿ ಏನಾಗಿದೆ, ಯಾರೋ ಈ ಭೇದದ ವಿಷಯದಲ್ಲಿ ದೊಡ್ಡ ಆಕ್ಷೇಪವನ್ನು ಮಾಡಿ ಗ್ರಂಥ ಕಳಿಸಿದ್ದಾರೆ. ಅಂದ್ರೆ ಏನಾಗಿದೆ, ಈ ಭೇದವೆಂಬ ವ್ಯಕ್ತಿಗೆ ವಿಷವನ್ನು ಚುಚ್ಚಿದ್ದಾರೆ ಅಂತ ಅರ್ಥ. ಹಾಗಾಗಿ ಶ್ವಾಸೋಚ್ಛ್ವಾಸ ಸ್ವಲ್ಪ ಕಡಿಮೆ ಆಗಿತ್ತು. ಇವರು ಅದಕ್ಕೆ ಡ್ರಿಪ್ಸ್ ಹಾಕಿ ಕರೆಕ್ಟ್ ಮಾಡಿ ಉಜ್ಜೀವನ ಮಾಡಿದ. ಅದ ಭೇದೋಜ್ಜೀವನ ಗ್ರಂಥ ಅಂತ ಅದಕ್ಕೆ ಹೆಸರು. ಅಂದ್ರೆ ರಾಜನ ಮೇಲೆ ಅವತ್ತು ಒಂದು ವಿಷಯ ನಮಗೆ ಇತಿಹಾಸದಿಂದ ಸ್ಪಷ್ಟವಾಗಬೇಕಾದದ್ದು ಏನಂದ್ರೆ, ಯಾವತ್ತು ಒಂದು ಸಿದ್ಧಾಂತ ಇದು ಅಪ್ಪಟ ಸಿದ್ಧಾಂತ, ಇದನ್ನು ಪ್ರತಿಯೊಬ್ಬರೂ ಒಪ್ಪಿಕೊಳ್ಳತಕ್ಕದ್ದು, ಒಪ್ಪಿಕೊಳ್ಳಬಹುದು ಅಂತ ದೃಢವಾಗುವುದು ಯಾವಾಗ ಅಂದ್ರೆ, ಒಬ್ಬ ಅದನ್ನು ಪ್ರತಿಪಾದನೆ ಮಾಡುವ ಸುದೃಢ ವ್ಯಕ್ತಿ ಅಧಿಕಾರದಲ್ಲಿದ್ದಾಗ. ಇವತ್ತು ದ್ವೈತ ಸಿದ್ಧಾಂತದ ಮೇಲೆ ದೊಡ್ಡ ದೊಡ್ಡ ಆಕ್ಷೇಪಗಳಿದ್ರೆ ಅದನ್ನು ಬಂದು ನಮ್ಮಂತವರ ಹತ್ರ ಪ್ರಶ್ನೆ ಮಾಡುವುದಿಲ್ಲ. ಮಾಡುದು ಯಾರಂದ್ರೆ, ಪೀಠದಲ್ಲಿ ಯಾರಿದ್ದಾರೆ ಅವರ ಮುಂದೆ ಹೇಳಿ ನಿಮ್ದೆಲ್ಲ ಸರಿ ಇಲ್ಲ ನೋಡಿ, ಇಷ್ಟು ದೋಷ ಇದೆ ಅಂತ ಅಲ್ಲಿ ಹೋಗಿ ಕೊಡ್ತಾರೆ. ಅದಕ್ಕೆ ಉತ್ತರ ಹೇಳಬೇಕಾದ ಜವಾಬ್ದಾರಿ ಪೀಠದವರದಾಗಿರ್ತದೆ. ಆದ್ರಿಂದ ಒಂದು ಪೀಠದವರು ಅಷ್ಟು ದೊಡ್ಡ ವಿದ್ವಾಂಸರಾಗಿರ್ಬೇಕು, ಇಲ್ಲ ಅಂಥ ವಿದ್ವಾಂಸರನ್ನು ಸಾಕಬೇಕು. ಇದು ಪೀಠಕ್ಕೆ ಇರತಕ್ಕಂಥ ಜವಾಬ್ದಾರಿ. ಆದ್ರಿಂದ ಪೀಠ ಉತ್ತರ ಕೊಡಲಿಲ್ಲ ಅಂದ್ರೆ, ಉತ್ತರ ಕೊಡುವ ವ್ಯಕ್ತಿ ಎಷ್ಟೋ ಮನೆಗಳಲ್ಲಿರ್ಬೋದು, ಆದ್ರೆ ಏನಾಗ್ತದೆ, ಸಿದ್ಧಾಂತ ಬಿದ್ದು ಹೋಗುತ್ತೆ. ಈ ಸಿದ್ಧಾಂತ ಬೆಲೆ ಇಲ್ಲ. ಯಾಕಂದ್ರೆ ಈ ಪ್ರಶ್ನೆ ಕೇಳಿದ್ವಿ, ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ ಅಂತ ಒಂದು ಪೀಠದಿಂದ ಉತ್ತರ ಸಿಗಲಿಲ್ಲ ಅಂತ ಆದ್ರೆ ಸಿದ್ಧಾಂತ ಬಿದ್ದು ಹೋಗುವಂತಹ ಪ್ರಸಂಗ ಇದೆ. ಆ ದೃಷ್ಟಿಯಿಂದ ವ್ಯಾಸತೀರ್ಥರಿಗೆ ಪ್ರಶ್ನೆಗಳು ಬಂದವು. ಒಂದು ಊರಿನಿಂದ ರಾಜನಿಗೆ ಬಂದ ಪ್ರಶ್ನೆ ಅದು. ರಾಜ ಅದಕ್ಕೆ ಉತ್ತರ ಕೊಡಲಿಲ್ಲ ಅಂದ್ರೆ, ರಾಜ ಅಪ್ಪಟ ಮನಸ್ಸಿನಿಂದ ಅಂಗೀಕಾರ ಮಾಡಿದ್ದಂತಹ ಸಿದ್ಧಾಂತ ತಪ್ಪು ಅಂತ ಆಗುವ ಪ್ರಸಂಗ. ರಾಜ ಅಂಗೀಕಾರ ಮಾಡಿದ್ದು ತಪ್ಪು ಅಂತ ಆದ್ರೆ ಊರಲ್ಲೆಲ್ಲ ಈ ಸಿದ್ಧಾಂತ ತಪ್ಪಪ್ಪ ಅನ್ನೋ ಮನೋಭಾವನೆ ರೂಢಮೂಲವಾಗುವುದರ ಮೂಲಕ ಅತ್ಯಂತ ಶುದ್ಧವಾದ ಆಚಾರ್ಯರ ಸರ್ವಮೂಲದ ವ್ಯಕ್ತಿತ್ವವೇ ಕಳಂಕಕ್ಕೆ ಇಡಬೇಕಾದಂತಹ ಸ್ಥಿತಿ ಒದಗಿ ಬರುವ ಸಾಧ್ಯತೆ ಇತ್ತು.
ಬಂದು ವ್ಯಾಸತೀರ್ಥರ ಮುಂದೆ ಇಟ್ರು. ವ್ಯಾಸತೀರ್ಥರಿಗೆ ಅವತ್ತು ರಾತ್ರಿಯ ಕೆಲಸಗಳಾಗಿ ಮರು ದಿವಸದ ಭಿಕ್ಷೆಯ ಕೆಲಸ ಯಾವುದಕ್ಕೂ ಕೂಡ ಮನಸ್ಸಿಲ್ಲ. ಅವರದ್ದು ಏನಿದ್ರು ಇದೊಂದು ಕೆಲಸ ಒಂದು ತಗೊಂಡು ಈ ಕೆಲಸ ಮುಗಿಸದೇ ಬೇರೆ ಕೆಲಸಕ್ಕೆ ಅನುವಿಲ್ಲ. ಇದನ್ನು ಮುಗಿಸಿ ರಾಜನಿಗೆ ಕರಗಳಿಸಿದ ಮೇಲೆ ಇವರ ಪೂಜಾದ್ಯನುಷ್ಠಾನಗಳ ಕರ್ತವ್ಯ. ಅಂದ್ರೆ ಇವರಿಗೆ ಇದನ್ನು ವಿಮರ್ಶೆ ಮಾಡುವುದಕ್ಕೆ ಅಷ್ಟು ಹೊತ್ತು ಬೇಕಾಗುವುದಿಲ್ಲ ವಸ್ತುತಃ. ಆದ್ರೆ ಇಷ್ಟು ದೊಡ್ಡ ಗ್ರಂಥ ಓದಬೇಕಲ್ಲ, ದೊಡ್ಡ ಕೆಲಸ. ಈ ಬರೆಯುವವರು ಯದ್ವಾತದ್ವಾ ಬರೆದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಬಹುಶಃ ಇಷ್ಟೇ ಇದ್ರೂ ಕೂಡ ಅಷ್ಟು ಓದದೇ ಉತ್ತರ ಕೊಡ್ಲಿಕ್ಕಿಲ್ಲಲ್ವ, ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಇಷ್ಟನ್ನು ಓದಬೇಕು, ಓದಿದ ಮೇಲೆ ಅದಕ್ಕೆ ಸ್ಫುಟವಾಗಿ ಉತ್ತರ ಕೊಡಬೇಕು. ಅದು ಬಹುಶಃ 15 ನಿಮಿಷ 1 ಗಂಟೆಯ ಕೆಲಸ ಇರಬಹುದು. ಆದ್ರೆ ಮೊದಲು 10 ಗಂಟೆಯ ಕೆಲಸ ಅವರು ಬರ್ತದನ್ನು ಓದುವ ಕೆಲಸ ಆಗ್ತದೆ. ಅದು ಎಡವಟ್ಟು ಬರೆದಿದ್ರೆ ಓದ್ಲಿಕ್ಕೆ ಇನ್ನಷ್ಟು ಸಮಯ ಬೇಕಾಗ್ತದೆ. ಹೀಗಾಗಿ ಅಷ್ಟು ಸಮಯದಲ್ಲಿ ಅದಕ್ಕೆ ಪ್ರತ್ಯುತ್ತರ ಕೊಟ್ಟರು. ಸಿದ್ಧಾಂತ ಅದು ಅಚ್ಚ ಶರತ್ಚಂದ್ರನ ಹಾಗೆ ಬೆಳಗಿತು ಅಂತ ಇವನು ಸೋಮನಾಥ ಕವಿ ಇದನ್ನು ಉಲ್ಲೇಖ ಮಾಡಿದ್ದಾನೆ. ಅಂದ್ರೆ ಶರತ್ಚಂದ್ರನ ಹಾಗೆ ಬೆಳಗಿತು ಅಂದ್ರೆ ಏನು? ಶರತ್ಕಾಲದಲ್ಲಿ ಚಂದ್ರನಿಗೆ ನಾನಾ ಮೋಡಗಳು ಅಡ್ಡ ಬರ್ತಾವೆ. ಮೋಡಗಳೆಲ್ಲ ಹೋಗಿ ಶರತ್ಕಾಲದಲ್ಲಿ ಚಂದ್ರ ಸ್ವಚ್ಛವಾಗ್ತಾನೆ. ಹಾಗೆ ಈ ಮೋಡಗಳ ಹಾಗೆ ಬರ್ತದೆ ಅಷ್ಟೇ. ಇದನ್ನು ತುಳಿದು ಹಾಕುವುದಕ್ಕೆ ಯಾವುದಕ್ಕೂ ಶಕ್ತಿ ಇಲ್ಲ. ಅಂತಹ ಗ್ರಂಥದ ಸ್ವಚ್ಛತೆಯನ್ನು ವ್ಯಾಸತೀರ್ಥರು ತಮ್ಮ ಗ್ರಂಥದ ಮೂಲಕವಾಗಿ ಮಾಡಿ ತೋರಿಸಿದರು. ಇದು ಒಂದು ರೀತಿಯಲ್ಲಿ ಗ್ರಾಂಥಿಕ ಕೊಡುಗೆ ಅಂತ ನಾವು ಹೇಳಬಹುದು. ಆದರೆ ವಸ್ತುತಃ ಈ ರೀತಿಯ ಕೆಲಸಗಳೇನುಂಟು ಇದು ಅತ್ಯಂತ ಮುಖ್ಯವಾದ ಸಾಮಾಜಿಕ ಕೊಡುಗೆ. ಇಂಥದ್ದನ್ನು ಕೊಟ್ಟಾಗ ಸಮಾಜದ ದೃಷ್ಟಿಯಿಂದ ಒಂದು ಸಿದ್ಧಾಂತ ಉಳಿಯುತ್ತದೆ. ಸತ್ಯ ಸಿದ್ಧಾಂತ, ಸತ್ಸಿದ್ಧಾಂತ ಅನ್ನೋದು ಉಳಿಯುತ್ತೆ. ಆ ಕಾಲದಲ್ಲಿ ರಾಜಕೀಯ ಮಟ್ಟದಲ್ಲಿ ಸತ್ಸಿದ್ಧಾಂತವನ್ನು ಉಳಿಸತಕ್ಕಂತಹ ದೊಡ್ಡ ಕೆಲಸ ಅದು ವ್ಯಾಸತೀರ್ಥರಿಂದ ನಡೆಯಿತು. ಇನ್ನು ಕೃಷಿ ವ್ಯವಸ್ಥೆ, ಅವರ ವ್ಯಾಸ ಸಮುದ್ರವನ್ನು ನಾವು ನೋಡಿದರೆ ಸಾಕು. ಕೃಷಿಯ ದೃಷ್ಟಿಯಿಂದ ಇವರ ಎಂಥ ಕೊಡುಗೆ ಇವರಿಂದ ನಡೆದಿದೆ ಅನ್ನುವುದನ್ನು ನಾವು ಗಮನಿಸಬಹುದು. ಈ ರೀತಿಯ ಹಲವು ಮುಖಗಳ ಅದ್ಭುತ ಸಮಾಜ ಊರ್ಧ್ವಮುಖಿ ವ್ಯಕ್ತಿತ್ವವನ್ನು ನಾವು ಶ್ರೀ ವ್ಯಾಸತೀರ್ಥರ ವ್ಯಕ್ತಿತ್ವದಲ್ಲಿ ಕಾಣ್ತೇವೆ. ಇವೆಲ್ಲದರ ಮುಂದೆ ಅವರ ಶಾಸ್ತ್ರದ ಅಪ್ರತಿಮ ಪಾಂಡಿತ್ಯವನ್ನು ನೋಡಿದಾಗ ಉಳಿದದ್ದನ್ನು ಯೋಚಿಸುವುದಕ್ಕೂ ಪುರುಸೊತ್ತಿಲ್ಲ ಅನ್ನುವಷ್ಟು ದೊಡ್ಡ ರಾಶಿಯನ್ನು ನಾವು ಅವರ ಈ ವ್ಯಾಸತ್ರಯದಲ್ಲಿ ಕಾಣ್ತೇವೆ. ಅಂತಹ ದೊಡ್ಡ ವ್ಯಕ್ತಿತ್ವದ ವ್ಯಾಸತೀರ್ಥರ ಪುಣ್ಯ ಸಮಾರಾಧನೆ ಇನ್ನು ನಾಳೆ ನಾಡಿದ್ರಲ್ಲಿ ಬರ್ತಾ ಇದೆಯಲ್ಲ, ಆ ಕಾಲದಲ್ಲಿ ನಾವು ಇವತ್ತಿನ ಸುಧೀಂದ್ರ ತೀರ್ಥರ ಪರ್ವಕಾಲದಲ್ಲಿ, ವಾದಿರಾಜ ತೀರ್ಥರ ಪೂರ್ವಾರಾಧನೆಯ ಮಂಗಳ ಮುಹೂರ್ತದಲ್ಲಿ ಶ್ರೀ ವ್ಯಾಸತೀರ್ಥರ ಆರಾಧನೆಯನ್ನು ನಿಮಿತ್ತೀಕರಿಸಿಕೊಂಡ ಈ 4 ಮಾತುಗಳನ್ನು ವ್ಯಾಸತೀರ್ಥರುಗಳ ಅಂತಸ್ಥಿತನಾದ ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಭಕ್ತಿಯಿಂದ ಸಮರ್ಪಿಸ್ತೇನೆ. ಇದನ್ನು ಆಯೋಜನೆ ಮಾಡಿರತಕ್ಕಂತಹ ಶ್ರದ್ಧೆಯಿಂದ ಕೇಳಿರುವ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾದ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶ್ರೀಕೃಷ್ಣಾರ್ಪಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಧುಶಾಸ್ತ್ರ ಸಂಪನ್ನರಾದ ಡಾಕ್ಟರ್ ಸತ್ಯನಾರಾಯಣಾಚಾರ್ಯವರು